ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ ಸರ್ವವೇದಾಂತಸಿದ್ಧಾಂತಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತ ವೇದಸಾಗರಾತ್ ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ನನ್ನ ವೇದಾಂತ ಬಂಧುಗಳೇ, ಗೋಖಲೆ ಸಂಸ್ಥೆಯ ದತ್ತಿ ಆಶ್ರಯದಲ್ಲಿ ನಡೀತಾ ಇರುವಂತಹ ಈ ಚಿಂತನೆಯಲ್ಲಿ ಸೇರಿದಂತಹ ತಮ್ಮ ಮತ್ತು ನನ್ನ ಬುದ್ಧಿಯನ್ನು ಪ್ರಚೋದಿಸ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಹಾಗೆ ಮುಂದಾಗುವುದಕ್ಕಿಂತ ಮುನ್ನ ನಿನ್ನೆ ಮತ್ತು ಮೊನ್ನೆ ಸ್ವಲ್ಪ ನಾನು ಹೇಳಿದಂಥ ವಿಷಯದ ಮೇಲೆ ಒಂದೆರಡು ಸಂಶಯವನ್ನು ಒಬ್ಬರು ಹಿರಿಯರು ಎತ್ತಿದ್ದಾರೆ. ಅದಕ್ಕೆ ಉತ್ತರ ಕೊಟ್ಟು ಆಮೇಲೆ ಇವತ್ತಿನ ವಿಷಯಕ್ಕೆ ಬರ್ತೇನೆ. ಆ ಪ್ರಶ್ನೆ, ಏಕೆಂದರೆ ಈ ವೈರಾಗ್ಯದ ಬಗ್ಗೆ ನಾನು 2 ದಿವಸದಿಂದ ಹೇಳ್ತಾ ಇದ್ದೇನೆ. ನಿನ್ನೆ ಸ್ವಲ್ಪ ಜಾಸ್ತಿ ಬಂದಿತ್ತು. ಅದು ಮತ್ತೆ ಭಾಳ ಹಿಂದೆ ಬಂದಿತ್ತು. ಅದು ಆದರೆ ಅಷ್ಟಾದರೂ ನಮಗೆ ಎಷ್ಟು ಬರಬೇಕೋ ಅಷ್ಟು ಬರಲಿಲ್ಲ ಅಂತ ಬೇಸರ ಉಂಟು ನನಗೆ. ವೈರಾಗ್ಯ ಆಚರಣೆಯಲ್ಲಿ, ವಿಷಯದಲ್ಲಿ ಅಷ್ಟೇ ಅಲ್ಲ, ವಿಷಯದಲ್ಲಿ ಬಂದ್ರೇ ಈ ವೈರಾಗ್ಯ ನಮಗೆ ಇಷ್ಟು ತಲೆ ತಿಂತದೆ. ಇನ್ನು ನಿಜವಾಗಿಯೂ ಬಂದರೆ ಎಂಥ ಅದೃಷ್ಟ ಅಲ್ವಾ. ಸದಾಶಿವ ಬ್ರಹ್ಮೇಂದ್ರರು ಎಷ್ಟೋ ದಿನಗಳ ಕಾಲ ಅವರು ಬಹಿರ್ಮುಖರಾಗದೆ ಅಂತರ್ಮುಖರಾಗಿ ಇರ್ತಿದ್ರಂತೆ. ಕೆಲವು ಸಲ ಗುಡ್ಡದ ಮೇಲೆ ಮತ್ತು ಕೆಲವು ಸಲ ಮರದ ಮೇಲೆ ಹಾಗೇನೇ ಕೂರ್ತಿದ್ರಂತೆ ಎಷ್ಟೋ ದಿನಗಳ ಕಾಲ. ಇವರಿಗೆ ಪೂರ್ತಿ ಹುಚ್ಚು ಹಿಡಿದಿದೆ ಅಂತ ಅವರನ್ನು ನೋಡಿದ ಜನ ತೀರ್ಮಾನ ಮಾಡಿದರು. ನಮ್ಮಲ್ಲೆಲ್ಲ ಹಾಗೇನೆ, ಜ್ಞಾನಿಗಳಿಗೆ ಹುಚ್ಚು ಹಿಡಿದಿದೆ ಅಂತ ತೀರ್ಮಾನ ಮಾಡುವವರು ಪರಮ ಅಜ್ಞಾನಿಗಳೇ. ಅವರು ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ ಮೊದಲೇ. ಯಾಕೆಂದರೆ ತುಂಬ ಸರ್ಟಿಫಿಕೇಟ್ ಇಟ್ಕೊಂಡಿರ್ತಾರೆ ಅವರು, ಇಂಥವರಿಗೆ ನಾವೊಂದು ಸರ್ಟಿಫಿಕೇಟ್ ಕೊಟ್ಟುಬಿಡಬೇಕು ಅಂತ. ಹಾಗಾಗಿ ಅವ್ರು ಕೇಳದೇ ಇದ್ದರೂ ಸಹ ಕೊಟ್ಟು ಇವರು ಅಜ್ಞಾನ ಪ್ರದರ್ಶನ ಮಾಡ್ತಾರೆ. ಆ ಸರ್ಟಿಫಿಕೇಟ್ ಕೊಟ್ಟಿದ್ದು ಸಾಲದು ಅಂತ ಅಂದ್ಕೊಂಡು ಆಮೇಲೆ ಸದಾಶಿವ ಬ್ರಹ್ಮೇಂದ್ರರ ಗುರುಗಳಾದ ಪರಮಶಿವೇಂದ್ರರ ಹತ್ರ ಹೋಗಿ ಅದನ್ನು ಹೇಳಿಯೂ ಹೇಳಿದಂತೆ, ನಿಮ್ಮ ಶಿಷ್ಯನಿಗೆ ವಿಪರೀತ ಹುಚ್ಚು ಹಿಡಿದು ಬಿಟ್ಟಿದೆ ಅಂತ. ಆಗ ಅವರು ಹೇಳಿದ್ರಂತೆ, ಹಿಡೀಲಿ, ಆ ಹುಚ್ಚು ನನಗೆ ಹಿಡಿಲಿಲ್ವಲ್ಲ ಅಂತ ನನಗೆ ಬೇಸರ ಆಗ್ತಾ ಇದೆ ಅಂತ ಹೇಳಿದ್ರಂತೆ ಅವರು. ಹಾಗಾಗಿ ವೈರಾಗ್ಯ ಉಪನ್ಯಾಸದಲ್ಲಿ ಅಷ್ಟೇ ಬರುವುದಲ್ಲ, ಸಾಧ್ಯವಾದಷ್ಟು ನಮ್ಮ ಜೀವನದಲ್ಲೂ ಸಹ ಅದು ಬರಬೇಕು. ಅಷ್ಟೋ ಇಷ್ಟೋ ಇಣಕಿ ನೋಡಬೇಕು. ಆಗ ನಮ್ಮ ಬದುಕು ಕೆಲವು ಮಟ್ಟಿಗಾದರೂ ಸಹ ಶುದ್ಧವಾಗ್ತದೆ, ಶುಭ್ರವಾಗ್ತದೆ. ಬೇಡದೇ ಇರುವಂಥ ಹೊಲಸನ್ನು ತುಂಬಿಕೊಳ್ಳುವುದನ್ನು ನಮ್ಮ ಮನಸ್ಸು ಕಡಿಮೆ ಮಾಡ್ತದೆ. ಹಾಗಾಗಿ ವೈರಾಗ್ಯ ಬರಬೇಕು. ಆದರೆ ಈ ವೈರಾಗ್ಯದಕ್ಕೆ ಒಂದು ಪ್ರಶ್ನೆ ಕೇಳಿದ್ದಾರೆ ಅವರು. ಏನು ಅಂದರೆ, ನಾನು ಪ್ರಾಯಶಃ ನಿನ್ನೆ ದಿವಸ ಹೇಳಿದ ವಿಷಯ, ಈ ಎಲ್ಲ ವಿಷಯ ನಾನೇ ಹೇಳಿದ್ದೇನೆ, ಅಂದರೆ ನಾನೇ
ವೈರಾಗ್ಯ ತಾಳಬೇಕು ಅಂತ ಹೇಳ್ತಾ ಇದ್ದೇನೆ ಅನ್ನುವ ತರಹ ಅವರು ಭಾವಿಸಿಕೊಂಡು ಈ ಪ್ರಶ್ನೆಯನ್ನು ಕೇಳಿರಬಹುದು. ಅವರು ಸಾಕಷ್ಟು ಇಲ್ಲಿ ಒಂದು 2-3 ಉದಾಹರಣೆ ಕೊಟ್ಟಿದ್ದಾರೆ. ಅದು ಸದ್ಯಕ್ಕೆ ಅಪ್ರಸ್ತುತ. ವೈರಾಗ್ಯದ ಬಗ್ಗೆ ಬುದ್ಧ ಸಿದ್ಧಾರ್ಥನಾದ ಗೊತ್ತು, ಅದ್ರ ಬಗ್ಗೆ ಆಕ್ಷೇಪ ಇಲ್ಲ. ವೈರಾಗ್ಯದಿಂದಲೇ ನಾನು ಆವತ್ತು ಈ ಮಾತನ್ನು ಹೇಳಿದ್ದೇನೆ. ಬುದ್ಧನಿಗೆ ಶವಯಾತ್ರೆಯನ್ನು ನೋಡಿದಾಗ ಅವನು ಪೂರ್ತಿ ಅಂತರ್ಮುಖನಾದ. ಆದರೆ ನಮಗೆ ಶವಯಾತ್ರೆಯನ್ನು ನೋಡಿದಾಗ ಏನಾಗ್ತದೆ ಅಂತ ಮೊನ್ನೆ ದಿವಸ ಧರ್ಮರಾಜ ಯಕ್ಷನಿಗೆ ಕೊಟ್ಟ ಉತ್ತರದಲ್ಲಿ ಹೇಳಿದ್ದೇನೆ. ಕಿಮಾಶ್ಚರ್ಯ ಮತಃಪರಂ. ಸತ್ತ ನಾನು ಶಾಶ್ವತ ಅಂತ ಅಂದ್ಕೊಳ್ತೇವೆ ಅಷ್ಟೇ ಹೊರತನು ನಮ್ಮ ಸಂಸ್ಕಾರ ಬುದ್ಧನ ಹಾಗೆ ವಿಚಾರ ಮಾಡುವಷ್ಟು ಮಟ್ಟಿಗೆ ನಮಗೆ ಪ್ರೇರಣೆಯನ್ನು ಕೊಡುವುದಿಲ್ಲ. ಯಾಕೆಂದರೆ ಒಂದೇ ಘಟನೆಯೇ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಪ್ರೇರಣೆಯನ್ನು ಕೊಡ್ತದೆ. ಅದನ್ನು ನಾವು ಮರಿಬಾರದು. ಪ್ರಾಯಶಃ ನಾನು ಹಿಂದೆ ಇಂಥದ್ದೆಲ್ಲ ಹೇಳಿದ್ದೇನೆ. ಒಂದು ಘಟನೆ ನೋಡಿದಾಗ ಅವನ ಸಂಸ್ಕಾರದ ಹಿನ್ನೆಲೆಯಲ್ಲಿ ಆ ಘಟನೆ ಅವನಿಗೇನು ಬೇಕೋ ಅದನ್ನು ಒದಗಿಸಿ ಕೊಡ್ತದೆ. ಅದನ್ನು ಮತ್ತೆ ಮುಂದೆ ಹೇಳ್ತೇನೆ ನಾನು. ಹಾಗಾಗಿ ಬುದ್ಧ ಸಿದ್ಧಾರ್ಥನಾದ. ಯಾಕೆಂದರೆ ಶವಯಾತ್ರೆಯನ್ನು ನೋಡಿದ, ಮುದುಕನನ್ನು ನೋಡಿದ, ಶುದ್ಧಾದಿವಾಸ ದೇವತೆಗಳನ್ನು ಕೇಳಿದ. ಸರಿಯಾಗಿ ಅವರು ಅವನಿಗೇನು ಬೇಕು ಅದನ್ನೇ ಹೇಳಿದರು. ಆ ಮುದುಕನನ್ನು ನೋಡಿದಾಗ, ರೋಗಿಯನ್ನು ನೋಡಿದಾಗ, ಕೊನೆಗೆ ಶವಯಾತ್ರೆಯನ್ನು ನೋಡಿದಾಗ, ಕೊನೆಗೆ ಒಂದೊಂದು ಪ್ರಶ್ನೆ ಕೇಳಿದ, ಇದೆಲ್ಲ ನನಗೂ ಆಗತ್ತಾ ಅಂತ. ನನಗೂ ಆಗತ್ತೆ ಅಂದ ತಕ್ಷಣ ಹೇಳಿದ ಸಾರಥಿಗೆ, ರಥವನ್ನು ಹಿಂತಿರುಗಿಸು, ನನಗೆ ಈ ಯಾತ್ರೆ ಬೇಕಾಗಿಲ್ಲ ಅಂತ. ಒಂದು ಪ್ರಶ್ನೆ ಕೇಳ್ತೇನೆ. ನಾವು ರೋಗಿಯನ್ನು ನೋಡ್ತೇವೆ, ನಾವು ಎಷ್ಟೋ ಸಲ ರೋಗವನ್ನು ಅನುಭವಿಸ್ತೇವೆ ಅಲ್ವಾ? ಓಲ್ಡ್ ಏಜ್ ಆದವರನ್ನು ನೋಡ್ತೇವೆ, ಭಿಕ್ಷುಕರನ್ನು ನೋಡ್ತೇವೆ, ಶವಯಾತ್ರೆಯನ್ನು ನೋಡಿದ್ದೇವೆ, ಮತ್ತೆ ಮುಂದೆ ನೋಡ್ತೇವೆ. ಈ ಮೂರರ ದರ್ಶನದಿಂದ ನಮಗೇನಾದ್ರು ವೈರಾಗ್ಯ ಬಂದಿದೆಯಾ? ಯಾಕೆ? ಇಲ್ಲೇ ಉಂಟು ನೋಡಿ. ನಮ್ಮ ಸಂಸ್ಕಾರ ಆ ನಿಟ್ಟಿನಲ್ಲಿ ಇನ್ನೂ ಸಹ ನಮ್ಮನ್ನು ವಿಚಾರಣೆಯ ದಾರಿಗೆ ಒಡ್ಲಿಲ್ಲ. ಹಾಗೆ ನಾವು ಕೇಳಿದ್ದೇವೆ, ಇಲ್ಲಿ ಕೇಳಿದ್ದೇವೆ, ಅದು ಒಳಗಿನ್ನೂ ಇಳಿಲಿಲ್ಲ. ಹಾಗಾಗಿ ಬುದ್ಧ ಸಿದ್ಧಾರ್ಥನಾದ ವೈರಾಗ್ಯದಿಂದ. ಹಾಗೆ ಬಾಹುಬಲಿ ಯುದ್ಧದಲ್ಲಿ ಅಣ್ಣ ತನ್ನನ್ನು ಸೋಲಿಸೋದಕ್ಕಿಂತ ಆ ಚಕ್ರಾಯುಧವನ್ನು ಹಿಡಿದಾಗ ಅವನಿಗೆ ವೈರಾಗ್ಯ ಬಂತು ಹೀಗೆ ಅಂತ. ಆಮೇಲೆ ತಾನು ಗೆದ್ದರೂ ಸಹ ಬಿಟ್ಟು ಅವನು ಹೊರಟು ಹೋಗ್ತಾನೆ. ಅದೆಲ್ಲ ಕಥೆಯಲ್ಲಿ ಬರುವಂಥದ್ದು. ಹಾಗೆ ಅಕ್ಕ ಮಹಾದೇವಿದು. ಹಾಗೆ ಭರತನೂ ಸಹ ರಾಮನ ಪಾದುಕೆಯನ್ನು ಇಟ್ಕೊಂಡು ಅಣ್ಣನಿಗೆ ಬೇಡದಿರುವಂಥ ರಾಜ್ಯ ತನಗೆ ಬೇಡ ಅಂಥೇಳಿ ತಿರಸ್ಕಾರ ಅಂದರೆ ಉಪೇಕ್ಷೆ ಮಾಡಿದ. ಹಾಗಾಗಿ 14 ವರ್ಷಗಳ ಕಾಲ ಅವನು ಅಯೋಧ್ಯೆಯ ನಗರದ ಒಳಗೆ ಪ್ರವೇಶ ಮಾಡಲಿಲ್ಲ, ಹೊರಗೇನೆ ನಿಂತ. ಆದರೆ ವೈರಾಗ್ಯ ಅಲ್ಲ ಅದು. ಅದನ್ನು ನಾವು ಮರಿಬಾರ್ದು. ಒಂದು ವಿಷಯವನ್ನು ಹೇಳಲಿಕ್ಕೆ ಹೊರಟು ವಿಷಯವನ್ನು ಮಿಶ್ರಣ ಮಾಡಬಾರ್ದು. ಅದು ಭರತನ ವೈರಾಗ್ಯ ಅಲ್ಲ. ಅವನಿಷ್ಟೇ ಹೇಳಿದ, ನೀನು ಇಲ್ಲದೆ ಇರುವಂಥ ನಾಡಿನಲ್ಲಿ ನಾನು ರಾಜ್ಯಭಾರ ಮಾಡುವುದಿಲ್ಲ. ಹಾಗಾಗಿ ನೀನು ಹೇಗೆ ಕಾಡಿನಲ್ಲಿ ಕಾಡಾಡಿಯಾಗಿ ಬದುಕ್ತೀಯೋ, ನಾನು ಈ ನಗರದ ಅಲ್ಲೇ ಇದ್ದು ಕಾಡು ಜೀವನ ನಡೆಸ್ತೇನೆ ಅಂತ ಹೇಳಿದ. ಹಾಗಾಗಿ ನಾರುಡೆಯನ್ನು ಹುಟ್ಟವನು. ಆಮೇಲೆ ಅವನು ರಾಮ ಬಂದು ಪಟ್ಟಾಭಿಷೇಕ ಆದಮೇಲೆ ಅವನು ಮೊದಲಿನಂತೆ ಇದ್ದವನು. ಇಷ್ಟೆಲ್ಲ ಆದಮೇಲೆ ಅವರ ಪ್ರಶ್ನೆ ಹೀಗೆ. ಇಲ್ಲಿ ನನ್ನ ಪ್ರಶ್ನೆ, ಹಿಂದಿನ ಕಾಲದಲ್ಲಿ ಜನರು ಧರ್ಮದಿಂದ ಇದ್ದು ಭಿಕ್ಷೆ ಮತ್ತು ಹಣ್ಣು ಹಂಪಲ, ನೀರು, ವಿಹಾರ, ಮಂಟಪಗಳು ತಂಗಲು ಇರುತ್ತಿದ್ದವು. ಅಂದರೆ ಹಣ್ಣು ಹಂಪಲು ತಿಂದ್ಕೊಂಡು ಅಲ್ಲಲ್ಲಿ ಧರ್ಮಶಾಲೆಯಲ್ಲಿ ಪ್ರಾಯಶಃ ಅವರಿದ್ದು ಜೀವನ ಸಾಗಿಸ್ತಾ ಇದ್ದರು. ಈಗ ಇದರ ಅಭಾವ ಈ ಕಾಲದಲ್ಲಿ ಇದೆ. ಇಂತಹ ಸನ್ನಿವೇಶದಲ್ಲಿ ಸಾಂಸಾರಿಕವಾಗಿ ಇದ್ದುಕೊಂಡಿರುವಾಗ ವೈರಾಗ್ಯದಿಂದ ಇದ್ದು ಜ್ಞಾನವನ್ನು ಗಳಿಸಿ ಮುಕ್ತಿ ಪಡೆಯಲು ಸಾಧ್ಯವೇ? ಅವರ ಪ್ರಶ್ನೆಯಲ್ಲೇ ಉಂಟು. ಸಾಂಸಾರಿಕವಾಗಿದ್ದುಕೊಂಡು ನೀವು ಮುಕ್ತಿ ಪಡೆಯೋದಕ್ಕೆ ಆಗೋದಿಲ್ಲ. ಮತ್ತು ನಾನು ಹೇಳಬೇಕಾದ್ದಿಲ್ಲ. ಮತ್ತೆ ಭಾಷ್ಯಕಾರರು ಈ ಮಾತನ್ನು ಹೇಳ್ತಾರೆ. ನೀವು ಆ ದಾರಿಯಲ್ಲಿ ಹೋಗಬೇಕೋ, ಇದನ್ನು ಬಿಡಿ ಅಂದರೆ ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿ ಪೂರ್ತಿಯಾಗಿ ಬಿಡಿ. ಇದ್ದೂ ಇಲ್ಲದಂತೆ ಇರಿ, ಹಾಗಿದ್ರೆ ಆಗತ್ತೆ. ಇಲ್ಲಿ ಸಾಂಸಾರಿಕವಾಗಿ ಅಂದರೆ ಅವರು ಯಾವ ಅರ್ಥ ಬಳಸಿದಾರೋ ನನಗೆ ಗೊತ್ತಿಲ್ಲ. ಎಲ್ಲರೂ ಗಂಡ ಹೆಂಡತಿ ಪ್ರೀತಿಯಿಂದಿರುವಾಗೆ ಇದ್ದು ಮಕ್ಕಳು ಮತ್ತು ಮನೆ ಸಂಸಾರ ಎಲ್ಲವನ್ನೂ ಸಹ ಅತ್ಯಂತ ವ್ಯಾಮೋಹದಿಂದ ಅಟ್ಯಾಚ್ಮೆಂಟಿಂದ ಹಚ್ಕೊಂಡಿದ್ದಾರೆ ಅಂದರೆ ಖಂಡಿತವಾಗಿಯೂ ಸಹ ಅವಕಾಶ ಇಲ್ಲ. ಹಾಗಾಗಿ ಆ ಸಾಂಸಾರಿಕವಾಗಿ ಅನ್ನೋದು ಯಾವ ಅರ್ಥದ್ದು ಅನ್ನೋದು ಅದು ಅವರಿಗೆ ಬಿಟ್ಟಿದ್ದು. ವೈರಾಗ್ಯದಿಂದ ಜ್ಞಾನವನ್ನು ಗಳಿಸಿ ಮುಕ್ತಿ ಪಡೆಯಲು ಸಾಧ್ಯವೇ? ಆ ಸಾಂಸಾರಿಕ ಅನ್ನೋ ಭಾಗವನ್ನು ಬಿಟ್ಬಿಡೋಣ. ವೈರಾಗ್ಯದಿಂದ, ಬರೇ ವೈರಾಗ್ಯದಿಂದಲೂ ಆಗೋದಿಲ್ಲ, ಜ್ಞಾನವೂ ಬೇಕು ಅನ್ನೋದು ನಿನ್ನೆ ಹೇಳಿದ್ದೇನೆ. ಹಾಗಾಗಿ ಅದು ಎರಡೂ ಸಹ ಬೇಕು. ಅದ್ರ ಜೊತೆಗೆ ಅವರು ಇನ್ನೊಂದು ಮೊದಲೊಂದು ಪ್ರಶ್ನೆ ಎತ್ತಿದ್ದಾರೆ. ಹಿಂದಿನ ಕಾಲದಲ್ಲಿ ಜನರು ಧರ್ಮದಿಂದ ಇದ್ದು ಭಿಕ್ಷೆ
ಬೇಡಿಕೊಂಡು ಹಣ್ಣು ಹಂಪಲನ್ನು ತಿಂದ್ಕೊಂಡು ಇರ್ತಾ ಇದ್ರು ಅಂತ. ಈ ಕಾಲದಲ್ಲಿ ಇದ್ದಾರೆ, ಈ ಕಾಲದಲ್ಲೂ ಇದ್ದಾರೆ. ಆದರೆ ಆವತ್ತು ಕೇವಲ ಅವರು ಹಳ್ಳಿಯಲ್ಲಿಯೇ ಓಡಾಡ್ಕೊಂಡಿದ್ರೆ ಏನೋ, ಇವತ್ತು ಪಟ್ಟಣದಲ್ಲೂ ಇಂಥ ಜೀವನ ಮಾಡೋರು ಇದ್ದಾರೆ. ಉದಾಹರಣೆಗೆ ಜೈನ ಸನ್ಯಾಸಿಗಳಿಲ್ವಾ? ಇದ್ದಾರೆ. ಹಣ್ಣು ಹಂಪಲನ್ನು ತಿಂದ್ಕೊಂಡು ಇರೋರು ಇದ್ದಾರೆ. ಪಟ್ಟಣದಲ್ಲಿದ್ದ ಮಾತ್ರಕ್ಕೆ ಅವರು ತಮ್ಮ ಈ ಸಚ್ಚಾರಿತ್ರೆಯಿಂದ ದೂರ ಸರಿದಿರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈಗಲೂ ಸಹ ಹಾಗೆ ಮಾಡುವವರು ಇದ್ದಾರೆ. ಆದರೆ ಏನು ಮಾಡ್ತಾರೆ ಕೇಳಿದರೆ, ಆ ತೀವ್ರವಾದ ವೈರಾಗ್ಯ ಇರುವವರು ಎಲ್ಲಿ ಸಾಧುಗಳು ಸಂತರು ಸಾಧನೆ ಮಾಡಿದ್ದಾರೋ ಅಲ್ಲಿಗೆ ಹೋಗ್ತಾರೆ ಅವರು. ಯಾಕೆಂದರೆ ಅಲ್ಲಿ ಅದರದ್ದಾದಂಥ ಒಂದು ವೈಬ್ರೇಷನ್ ಇರ್ತದೆ, ಅದರ ಕಂಪನ ಶಕ್ತಿ ಇರ್ತದೆ. ಗುರುಚರಿತ್ರೆ ಪಾರಾಯಣ ಮಾಡಬೇಕು ಅಂದರೆ ಗುಲ್ಬರ್ಗಕ್ಕೆ ಹೋಗಬೇಕು, ದತ್ತನ ಸನ್ನಿಧಿಗೆ ಹೋಗಬೇಕು, ಹಾಗೆ ಹೆಚ್ಚು ಸಮಾಧಾನ ಆಗ್ತದೆ ಅಲ್ವಾ? ಹಾಗೆ ಯಾಕೆಂದರೆ ಅಲ್ಲಿ ತಪಸ್ಸುಗಳು ಸಾಕಷ್ಟು ತಮ್ಮ ತಪಸ್ಸನ್ನು ಮಾಡಿ ಅಲ್ಲಿನ ಸ್ಥಳವನ್ನು ಪವಿತ್ರಗೊಳಿಸಿರ್ತಾರೆ. ಹಾಗಾಗಿ ಏನಾಗುತ್ತೆ ಕೇಳಿದರೆ, ಬೇರೆ ಕಡೆಗೆ ಸಾಧನೆ ಮಾಡಿ 10 ವರ್ಷ ಸಾಧನೆ ಮಾಡಿ ಏನು ಗಳಿಸ್ತೇವೋ ಅಲ್ಲಿ ಅದನ್ನು 5 ವರ್ಷಕ್ಕೆ 6 ವರ್ಷಕ್ಕೆ ಪಡಿಬೋದು. ಹಾಗಾಗಿ ಆ ಸ್ಥಳಕ್ಕೆ ಆ ಪಾವಿತ್ರತೆ ಇರ್ತದೆ. ಯಾರಿಗೆ ಅಲ್ಲಿ ಅವಕಾಶ ಇರೋದಿಲ್ಲೋ ಸಿಟಿಯಲ್ಲೂ ಸಹ ಬೇಕಾದಷ್ಟು ಜನ ಇದ್ದಾರೆ, ಇವತ್ತಿಗೂ ಸಹ ಸಾಧ್ಯ ಉಂಟು. ಮತ್ತು ಇನ್ನೊಂದು, ಕಾಡೆಲ್ಲ ನಾಡಾಗಿರುವ ಸನ್ನಿವೇಶದಲ್ಲಿ ಏಕಾಂತವಾಗಿರಲು ಸಾಧ್ಯವೇ? ಏಕಾಂತವಾಗಿರುವುದಕ್ಕೂ ಕಾಡಿಗೂ ನಾನು ಸಂಬಂಧ ಹೇಳಲೇ ಇಲ್ಲ. ಕಾಡಿನಲ್ಲಿದ್ದೂ ಸಹ 10 ಜನರ ಸಂಬಂಧ ಅಲ್ಲಿ ಬರೋರ ಜೊತೆ ಮಾಡ್ತಾ ಇದ್ದರೆ ಅದು ಏಕಾಂತ ಅಲ್ಲ. ಬೆಂಗಳೂರಂತಹ ಸಿಟಿಯಲ್ಲಿದ್ದು ಸಹ ಏಕಾಂತದಲ್ಲಿ ಇರಬಹುದು. ಹಾಗಿದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ಏಕಾಂತ ಅಂದರೆ ಏನು? ಜನ ಸಂಪರ್ಕದಿಂದ ದೂರ ಇರುವುದು ಅಂತ ಅರ್ಥ. ನಿಮ್ಮ ಮನೆಯಲ್ಲಿ ಒಂದು ಕೊಠಡಿ ಮಾಡಿಕೊಂಡು ನೀವು ಯಾರೊಂದಿಗೂ ಅಷ್ಟಾಗಿ ಹಚ್ಚಿಕೊಳ್ಳದೆ, ಮಾತನಾಡದೆ, ಫೋನನ್ನೂ ಸಹ ಇಟ್ಟುಕೊಳ್ಳದೆ ನೀವು ಇದ್ದರೆ ಅದು ಏಕಾಂತವೇ ಅಲ್ವಾ? ಖಂಡಿತವಾಗಿಯೂ ಸಹ ಇನ್ನೂ ಹೆಚ್ಚು ಪಾಲನೆ ಮಾಡಲಿಕ್ಕೆ ಅವಕಾಶ ಉಂಟು. ಇಲ್ಲಿ ಕಾಡಿನಲ್ಲಾದರೆ ಆ ಕಾಡು ಪ್ರಾಣಿಗಳ ಭಯ ಆದರೂ ಇದ್ದೀತು, ಇಲ್ಲಿ ಅದೂ ಸಹ ಇಲ್ಲ. ಹಾಗಾಗಿ ಈ ಅನುಕೂಲಗಳನ್ನು ಇಟ್ಟುಕೊಂಡು ಆ ಏಕಾಂತವನ್ನು ನಾವು ಅನುಷ್ಠಾನಕ್ಕೆ ತಂದುಕೊಳ್ಬೇಕು, ಅದನ್ನು ಆಚರಣೆ ಇಟ್ಕೊಳ್ಬೇಕು ಅಂದರೆ ಇಟ್ಕೊಳ್ಳಿಕ್ಕೆ ಅವಕಾಶ ಉಂಟು. ಖಂಡಿತವಾಗಿಯೂ ಸಹ ನಗರ ಜೀವನದಲ್ಲೂ ಸಹ ಅದುಂಟು. ಹಾಗಾಗಿ ಈ ಶಾಸ್ತ್ರಕಾರರು ಇದನ್ನು ಹೇಳಿದ್ದಾರೆ. ನಾವು ವೈರಾಗ್ಯದ ಬಗ್ಗೆ ಅದು ಯಾವುದು ನನ್ನ ಮಾತಲ್ಲ, ನಾನು ಅಲ್ಲಿದ್ದೇನೆ ಹೇಳಿದ್ದೇನೆ. ಬಾಯಿ ಮಾತ್ರ ನಂದು ಅಷ್ಟೇ. ನನ್ನ ಕೆಲಸ ಪೈಪಿನ ಕೆಲಸ. ಪೈಪಿನ ಬುಡದಲ್ಲಿ ನೀರು ಹಾಕಿದರೆ ಅದು ತುರಿದಿಗೆ ನೀರನ್ನು ತಂದು ಕೊಡ್ತದೆ. ಅಂದ ಮಾತ್ರಕ್ಕೆ ಪೈಪೇ ನೀರನ್ನು ಸೃಷ್ಟಿ ಮಾಡಲಿಲ್ಲ. ಐ ಥಿಂಕ್ ಮನಸ್ಸಿಗೆ ಬಂತು ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ವೈರಾಗ್ಯದ ಬಗ್ಗೆ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ. ಒಂದಂತೂ ಸ್ಪಷ್ಟ, ನೀವು ಕಾಡಲ್ಲಿರ್ತೀರೋ ನಾಡಲ್ಲಿರ್ತೀರೋ ಅನ್ನೋದು ಪ್ರಶ್ನೆ ಅಲ್ಲ. ಈ ಬದಲಾವಣೆ ಹೊರಗಿನಿಂದ ಅಲ್ಲ, ಒಳಗಿನಿಂದ. ಆಚಾರ್ಯ ಶಂಕರ ಭಗವತ್ಪಾದರು ಒಂದು ಮಾತು ಹೇಳ್ತಾರೆ ಶಿವನನ್ನು ಕುರಿತು ಪೂಜೆ ಮಾಡುವ ವಿಷಯದಲ್ಲಿ. ಒಟರುವಾ ಗೇಹೀವಾ ಯತಿರಪಿ ಜಟೀವಾ ತದಿತರೋ ನರೋ ವಾ ಯಃ ಕಶ್ಚಿತ್ ಭವತು ಭವಕಿಂತೇನ ವಪುಷಾ. ಅವನು ಬ್ರಹ್ಮಚಾರಿ ಆಗಲಿ, ಗೃಹಸ್ಥನಾಗಲಿ, ಮತ್ತು ಯತಿ ಆಗಲಿ, ಯಾವ ಆಶ್ರಮದಲ್ಲಿದ್ದರೇನಂತೆ, ನಿನ್ನನ್ನು ಅವನು ನಿರಂತರ ಧ್ಯಾನ ಮಾಡ್ತಾನೆ ಅಂತಾದರೆ ಅವನ ಈ ಆಶ್ರಮ ಅವನಿಗೆ ಏನೋ ಮಾಡುತ್ತೆ ಶಿವ ಅಂತ ಕೇಳ್ತಾರೆ. ಸದಾ ಯಸ್ಯೈವಾಂತಃಕರಣಮಪಿ ಶಂಭೋ ತವ ಪದೇ ಸ್ಥಿತಂ ಚೇದ್ಯೋಗೋಸೌ ಸಚ ಪರಮಯೋಗಿ ಸಚ ಸುಖಿ. ಈಸ್ ದ ಯೋಗಿ. ನೋಡುವ ದೃಷ್ಟಿಯಲ್ಲಿ ಅವನು ಬ್ರಹ್ಮಚಾರಿ ಇರ್ಬೋದು, ಬಟ್ ಅವನು ಯೋಗಿ. ಯತಿಯಾಗಿದ್ದು ಸಹ ಸ್ಮರಣೆ ಮಾಡದೇ ಇದ್ದರೆ ನೋಡುವ ದೃಷ್ಟಿಯಲ್ಲಿ ಅವನು ಯತಿ, ಅದರ ಒಳಗಿನಿಂದ ಅವನು ಭೂಪತಿ ಅಲ್ವಾ? ಹಾಗಾಗಿ ಅದು ಮನಸ್ಸಿನಿಂದ ತೀರ್ಮಾನ. ಎಲ್ಲವೂ ತೀರ್ಮಾನ ಆಗೋದು ಮನಸ್ಸಿನಿಂದ. ಇದು ಪಾಪ, ಇದು ಪುಣ್ಯ ಅನ್ನೋದು ತೀರ್ಮಾನ ಆಗೋದು ಮನಸ್ಸಿನಿಂದ. ನಾವೇನು ಮಾಡ್ತೇವೆ, ಕೇವಲ ಹೊರಗಿನ ಲಕ್ಷಣವನ್ನೇ ಇಟ್ಕೊಂಡು ತೀರ್ಮಾನ ಮಾಡಲಿಕ್ಕೆ ಹೋಗಬಾರ್ದು. ಹಾಗಿದ್ರೆ ಹೊರಗಿನ ಲಕ್ಷಣ ಬೇಡವಂದರೆ ಆ ಮಾನಸಿಕವಾಗಿ ಆಗುವ ಏನು ಚಿಂತನೆ ಉಂಟಲ್ಲ, ಅದಕ್ಕೆ ಪೂರಕವಾಗಿ ಹೊರಗಿನ ಚಿಹ್ನೆಗಳು ಲಕ್ಷಣಗಳು ಬಂದ್ಕೊಂಡು ಹೋಗಲಿ. ಆದರೆ ಆ ಲಕ್ಷಣಗಳೇ ಮುಖ್ಯ ಅಲ್ಲ, ಹೊರಗಿನ ಚಿಹ್ನೆಗಳೇ ಮುಖ್ಯ ಅಲ್ಲ. ತಪ್ಪು ತಿಳ್ಕೊಳ್ಬೇಡಿ, ಒಂದು ಮಾತು ಹೇಳ್ತೇನೆ.
ಕೆಲವು ಜನರ ಹಣೆ ನೋಡಿ ನೀವು, 24x7 ಹಿಂಗಿರ್ತದೆ. ಆದರೆ ಎಷ್ಟೊತ್ತು ಚಿಂತನೆ ಮಾಡ್ತಾರೆ ಕೇಳಿ. ನಿಂದನೆ ಮಾಡುವ ಉದ್ದೇಶ ಇಲ್ಲ ನನಗೆ. ಮತ್ತು ಕೆಲವು ಜನ, ಇದು ಕೇವಲ ಇವರು ಅಂತಲ್ಲ, ನಾಮ ಹಾಕ್ಕೊಳ್ಳೋರು ಹಾಗೆ ಇರ್ತಾರೆ. ಇದು ಯಾವುದನ್ನು ಹಾಕ್ಕೊಳ್ಳದೆ ಚಿಂತನೆ ಮಾಡೋರು ಎಲ್ಲ ಸಮುದಾಯದಲ್ಲೂ ನಮಗೆ ಬೇಕಷ್ಟು ಜನ ಸಿಗ್ತಾರೆ ನಮಗೆ, ಅಲ್ವಾ? ಹಾಗಾಗಿ ಇದು ಮನಸ್ಸಿಗೆ ಸಂಬಂಧಪಟ್ಟ ವಿಚಾರವೇ ಅಷ್ಟೇ ಹೊರತನು ಕೇವಲ ಈ ದೇಹಕ್ಕೆ ಸಂಬಂಧಪಟ್ಟ ಅಥವಾ ದೇಹದ ಈ ಚಿಹ್ನೆಗಳನ್ನು ಸಂಬಂಧಪಟ್ಟ ಹಾಗೆ ವಿಚಾರ ಅಲ್ಲ. ಹಾಗಾಗಿ ಅದು ಮಾನಸಿಕವಾಗಿ ಆಗುವಂಥದ್ದು. ಅವನು ಯಾರೇ ಆಗಿರಲಿ, ಸನ್ಯಾಸಿ ಆಗಿರಲಿ, ಬ್ರಹ್ಮಚಾರಿ ಆಗಿರಲಿ, ಗೃಹಸ್ಥನಾಗಿರಲಿ, ಅವನು ನಿರಂತರ ಸ್ಮರಣೆ ಮಾಡ್ತಾನೆ ಅಂದರೆ ಅವನು ಯೋಗಿ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಅವರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ ಅಂತ ನಾನು ಭಾವಿಸ್ತೇನೆ. ಮತ್ತು ಈ ವೈರಾಗ್ಯದ ಬಗ್ಗೆ ಮತ್ತೆ ಇನ್ನೂ ಸ್ವಲ್ಪ ಹೇಳಬೇಕು ನಾನು. ಹಾಗಾಗಿ ಮತ್ತೆ ಯಾರೋ ಪ್ರಶ್ನೆ ಇದ್ದರೆ ಅದು ಈಚೆ ಬಂದುಬಿಡಲಿ. ಮತ್ತೆ ಆತ್ಮಜ್ಞಾನವನ್ನು ಪಡೆಯೋದಕ್ಕೆ ಯಾವನು ಬಯಸ್ತಾನೋ ಅವನಿಗಿರುವಂತಹ ಈ ಪ್ರಾಥಮಿಕವಾದ ಅರ್ಹತೆಗಳಲ್ಲಿ ವೈರಾಗ್ಯವೂ ಸಹ ಒಂದು. ಅದು ಪ್ರಾಥಮಿಕ ಅರ್ಹತೆ. ಹಾಗಾಗಿಯೇ ಈ ಸಾಧನ ಚತುಷ್ಟಯ ಸಂಪತ್ತು ಅಂತ ಏನು ವೇದಾಂತ ಶಾಸ್ತ್ರ ಹೇಳುತ್ತಲ್ಲ, ಅದರೊಳಗೆ ನಿತ್ಯ ಅನಿತ್ಯ ವಸ್ತು ವಿವೇಕ, ನಿತ್ಯ ಅನಿತ್ಯ ವಸ್ತು ವಿವೇಕ ಅನ್ನೋದನ್ನು ಒಂದು ಸಾಧನವಾಗಿ ವೇದಾಂತ ಶಾಸ್ತ್ರ ಪರಿಗಣಿಸಿದೆ. ಜಿಜ್ಞಾಸುವಾದವನು ಇಹಲೋಕದ ಹಾಗೂ ಈ ಪರಲೋಕದ ಸುಖದಲ್ಲಿ ಆತ ವಿರಕ್ತನಾಗಬೇಕು. ಇಹಲೋಕದ ಸುಖವೂ ಬೇಡ, ಪರಲೋಕದ ಸುಖವೂ ಬೇಡ ಅಂತ ವಿರಕ್ತನಾಗಬೇಕು. ಹಾಗೆ ವಿರಕ್ತನಾದಾಗ ಅವನ ಮನಸ್ಸೇನಾಗತ್ತೆ ಕೇಳಿದರೆ ಅದು ನಿಷ್ಕಂಪವಾಗತ್ತೆ, ಅಲ್ಲಾಡೋದಿಲ್ಲ. ಯಾವನು ಹೆಚ್ಚೆಚ್ಚು ವಿಷಯವನ್ನು ಬಯಸ್ತಾನೋ ಅವನ ಮನಸ್ಸು ಅಲ್ಲಾಡ್ತಾ ಇರುತ್ತೆ. ಯಾಕೆಂದರೆ ಒಂದನ್ನು ಬಯಸಿದ, ಅದು ಸಿಕ್ಕಿತು, ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು. ಈ ಕೋತಿ ಟೊಂಗೆಯಿಂದ ಟೊಂಗೆಗೆ ಜಿಗಿತಾ ಹೋಗ್ತದಲ್ಲ, ಹಾಗೆ ಅವನ ಮನಸ್ಸು ಒಂದೊಂದೇ ವಿಷಯವನ್ನು ಪಡ್ಕೊಂಡಾದ್ಮೇಲೆ ಅದನ್ನು ಬಿಡುತ್ತೆ, ಪಡಿಬೇಕಾದ್ರ ಬಗ್ಗೆ ವಿಚಾರ ಮಾಡುತ್ತೆ. ಅದನ್ನು ಪಡ್ಕೊಂಡಾದ್ಮೇಲೆ ಮತ್ತೆ ಪುನಃ ಅದನ್ನು ಬಿಡುತ್ತೆ, ಇನ್ನು ಪಡಿಬೇಕಾದ್ರ ಬಗ್ಗೆ ವಿಚಾರ ಮಾಡ್ತಾ ಇರುತ್ತೆ. ವಿರಕ್ತನಾದವನಿಗೆ ಅಂದರೆ ಅವನ ಮನಸ್ಸಿಗೆ ಈ ಸಮಸ್ಯೆ ಇಲ್ಲ. ಅವನಿಗಿರೋದು ಒಂದೇ ಚಿಂತೆ, ಅಂದರೆ ಇದನ್ನು ಬಿಟ್ಟಿರ್ತಾನೆ, ಭಗವಂತನ ಗಡಿ ಮುಖ ಮಾಡಿರ್ತಾನೆ. ನಮಗದು ಒಂದು ಚಿಂತೆ ಬಿಟ್ಟು ಬೇರೆ ಎಲ್ಲವೂ ಉಂಟು. ಹಾಗಾಗಿ ನಮ್ಮ ಮನಸ್ಸು ಏನಾಗ್ತಾ ಇರುತ್ತೆ, ಅದು ಈ ಗಾಳಿ ಬಂದಾಗ ಬಟ್ಟೆ ಪಟಪಟ ಅಂತ ಶಬ್ದ ಮಾಡುವ ಹಾಗೆ ಹೊಡ್ಕೊಳ್ತಾ ಇರುತ್ತೆ. ಹೀಗೆ ಈ ಮನಸ್ಸು ಅದು ನಿಶ್ಚಲವಾದಾಗ ಭಗವದ್ ವಿಚಾರದಲ್ಲಿ ಅವನೇ ವಿರಕ್ತ. ಆ ವೈರಾಗ್ಯ ಬಂದಾಗ ನಿಷ್ಕಂಪವಾಗ್ತದೆ. ಅಂದರೆ ಆಶಾವಾತಗಳು, ವಾತ ಅಂದರೆ ಗಾಳಿ ಅಂತ ಮತ್ತೇನು ಅರ್ಥ ಅಲ್ಲ, ಆಶಾವಾತಗಳು, ಆಶೆ ಎನ್ನುವಂಥ ಗಾಳಿ ಅವನ ಹತ್ರ ಸುಳಿಯೋದಿಲ್ಲ. ನಿಶ್ಚಲವಾದಂಥ ನೀರಿನಲ್ಲಿ ಪ್ರತಿಬಿಂಬ ಹೇಗೆ ಸ್ಪಷ್ಟವಾಗಿ ಗೋಚರಿಸುತ್ತೋ ಹಾಗೆ ನಿಷ್ಕಂಪವಾದಂಥ ಮನಸ್ಸಿನಲ್ಲಿ ಆ ಜ್ಞಾನದ ಪ್ರತಿಫಲನವಾಗ್ತದೆ ಅಂತ ವೇದಾಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಆ ಜ್ಞಾನ, ನಮ್ಮೊಳಗಿರುವ ಜ್ಞಾನವೇ ನಮಗೆ ಅನುಭವಕ್ಕೆ ಬರಬೇಕು ಅಂತಾದಾಗ ವೈರಾಗ್ಯ ಎನ್ನುವಂಥದ್ದು ಅನಿವಾರ್ಯ. ಇಷ್ಟು ಈ ವಿಷಯದಲ್ಲಿ ಯೋಗವಾಸಿಷ್ಠದಲ್ಲಿ ಒಂದು ವಿಚಾರ ಬರ್ತದೆ. ಅರಿಷ್ಟನೇಮಿ ಅಂತ ಒಬ್ಬ ರಾಜ ಇದ್ದ. ಅವನು ರಾಜನಾದರೂ ತುಂಬ ವಿರಕ್ತನಾಗಿದ್ದ. ಅವನು ಬಹಳ ಕಾಲ ತಪಸ್ಸನ್ನು ಮಾಡ್ತಾ ಇದ್ದ. ತಪಸ್ಸನ್ನು ಮಾಡಿ ಆದಮೇಲೆ ಅವನ ತಪಸ್ಸಿಗೆ ಮೆಚ್ಚಿದಂತಹ ಇಂದ್ರ ಒಬ್ಬ ದೇವದೂತನ್ನು ಕಳಿಸಿದಂತೆ, ಅವನನ್ನು ದೇವಲೋಕ ಕರ್ಕೊಂಡು ಬಾ ಅಂತ. ದೇವಲೋಕ ಬಂದಾಗ ಅರಿಷ್ಟನೇಮಿ ಕೇಳಿದ, ನಿನ್ನ ದೇವಲೋಕದಲ್ಲಿರುವ ಗುಣಗಳು ಯಾವುವು, ಅಲ್ಲಿರುವಂಥ ದೋಷಗಳು ಯಾವುವು? ಯಾಕೆ ನಾವು ವಿಚಾರ ಮಾಡಬೇಕು. ನಿತ್ಯಾನಿತ್ಯ ವಸ್ತು ವಿಚಾರ ವಿವೇಕ ಅಂತ. ಆಗ ಆ ದೇವದೂತ ಹೇಳ್ತಾನೆ, ಈ ಮನುಷ್ಯ ಲೋಕದಲ್ಲಿ ಯಾರು ಅತ್ಯಂತ ಪುಣ್ಯ ಕೆಲಸವನ್ನು ಮಾಡ್ತಾರೋ ಅವರು ನಮ್ಮ ಸ್ವರ್ಗಕ್ಕೆ ಬರ್ತಾರೆ. ಅವನಕ್ಕಿಂತ ಸ್ವಲ್ಪ ಕಡಿಮೆ ಪುಣ್ಯ ಮಾಡಿದವರು ಬರ್ತಾರೆ. ಹಾಗಾಗಿ ಇಲ್ಲಿ ಪುಣ್ಯ ಮಾಡಿದವರು ಅಲ್ಲಿ ಬಂದು ಅನುಭವಿಸ್ತಾರೆ, ಅದು ಗುಣ. ಮತ್ತು ಆದರೆ ನಮ್ಮಲ್ಲೂ ಒಂದು ಸಣ್ಣ ದೋಷ ಉಂಟು. ಏನು ಅಂದರೆ ಆ ಹೆಚ್ಚು ಸುಖ ಪಡ್ತಾರಲ್ಲ ಅವರನ್ನು ನೋಡಿ ಕಡಿಮೆ ಸುಖ ಪಡುವವರು, ಅಯ್ಯೋ ನನಗೆ ಈ ಸುಖ ಸಿಗಲಿಲ್ಲವಲ್ಲ ಅಂತ ಅಸೂಯೆ ಪಡ್ತಾರೆ ಅಂತ.
ಇಷ್ಟು ಹೇಳಿದ. ಆಗ ಅರಿಷ್ಟನೇಮಿ ಹೇಳ್ತಾನೆ, ಹಾಗಿದ್ದರೆ ದೇವೇಂದ್ರನಿಗೆ ಹೇಳು ನಾನು ಸ್ವರ್ಗಕ್ಕೆ ಬರುವುದಿಲ್ಲ ಅಂತ. ಯಾಕೆಂದರೆ ಈ ಎರಡೂ ವ್ಯವಸ್ಥೆ ನಮ್ಮ ಭೂಲೋಕದಲ್ಲೇ ಉಂಟು, ಮತ್ತು ನಾನು ಯಾಕೆ ಬರಬೇಕು ಅಲ್ಲಿಗೆ ಅಲ್ವಾ? ಅಂದರೆ ಏನು ಹೆಸರು ಮಾತ್ರ ಬೇರೆ ಅನ್ನೋದು ಬಿಟ್ಟರೆ ವ್ಯವಸ್ಥೆಯ ಸ್ವರೂಪ ಎರಡೂ ಒಂದೇ. ಹಾಗಾಗಿ ಇದು ಎರಡೂ ಇಲ್ಲೂ ಉಂಟು ಅಲ್ಲೂ ಉಂಟು. ನಾನು ಅಲ್ಲಿ ಹೋಗಿ ಅದನ್ನು ಅನುಭವಿಸ್ಬೇಕು ಅಂತಾರೆ, ಮತ್ತು ನಾನು ಯಾಕೆ ಬರಬೇಕು? ಇಲ್ಲಿಯೇ ಅದು ಬೇಡ ಅಂತ ಬಿಡ್ತಾ ಇದ್ದೇನೆ ನಾನು, ಮತ್ತು ನೀ ಅಲ್ಲಿ ಕರ್ಕೊಂಡು ಹೋದಾಗ ಅದನ್ನೇ ತುರುಕ್ತಿ ಅಂತ ನನಗೆ ಬೇಡ, ನಾನು ಬರೋದಿಲ್ಲ ಹೋಗು ಅಂತ. ಆಗ ದೇವೇಂದ್ರ ಓಹೋ ಇವನು ಆತ್ಮಜ್ಞಾನಕ್ಕೆ ಅಧಿಕಾರಿ ಅಂಥೇಳಿ ವಾಲ್ಮೀಕಿ ಮುನಿಗಳ ಮೂಲಕ ಅವನಿಗೆ ಆತ್ಮಜ್ಞಾನವನ್ನು ಉಪದೇಶಿಸಿದ ಅಂತ ಯೋಗ ವಾಸಿಷ್ಠದಲ್ಲಿ ಹೀಗೊಂದು ಘಟನೆ ಬರ್ತದೆ. ಅದರಿಂದ ಏನು ಗೊತ್ತಾಗ್ತದೆ ಕೇಳಿದರೆ, ಈಗ ವೈರಾಗ್ಯ ಬಂದವನಿಗೆ ತತ್ವೋಪದೇಶ ಮಾಡಬೇಕು ಅಷ್ಟೇ ಹೊರತು ತತ್ವೋಪದೇಶದಿಂದ ವೇದಾಂತ ಉಪದೇಶದಿಂದ ವೈರಾಗ್ಯವನ್ನು ಬಲವಂತವಾಗಿ ಬರಿಸಿಕೊಳ್ಳುವುದು ಅಲ್ಲ. ಇದು ನಮಗೆ ಸ್ಪಷ್ಟ ಗೊತ್ತಿರಬೇಕು. ಪ್ರಾಯಶಃ ಈ ಉಪನ್ಯಾಸ ಕೇಳಿದಾಗ ಕೆಲವು ಜನ ಅನಿಸಿರ್ಬೋದು, ಪ್ರಾಯಶಃ ನಮಗೆಲ್ಲ ವೈರಾಗ್ಯ ಬರಲಿ ಅಂತ ಏನಾದ್ರು ಇವರು ಹೇಳ್ತಾ ಇದ್ದಾರೆ ಅನ್ನೋ ಅಂತ ಭಾವನೆ ಬಂದರೆ ದಯವಿಟ್ಟು ನಾನು ಹಾಗೆ ಹೇಳಲಿಲ್ಲ, ನೀವು ತಪ್ಪು ತಿಳ್ಕೊಳ್ಬೇಡಿ. ನಾನು ಈ ಮಾತನ್ನು ಹಿಂದೂ ಬಹಳಷ್ಟು ಸಲ ಹೇಳಿದ್ದೇನೆ. ವಿರಕ್ತನಾದವನಿಗೆ ತತ್ವೋಪದೇಶವೇ ಹೊರತು ತತ್ವೋಪದೇಶ ಮಾಡಿಸಿಕೊಳ್ಳೋದು ಕೇಳೋದು ವೈರಾಗ್ಯ ಬರಲಿ ಅಂತ ಅಲ್ಲ. ಮತ್ತೆ ಮತ್ತೆ ಈ ಮಾತು ನೆನಪಿಟ್ಕೊಳ್ಬೇಕು. ವೈರಾಗ್ಯ ಬಂದವನಿಗೆ ವೇದಾಂತ ಉಪದೇಶ, ಅದಿಲ್ಲದೆ ಇದ್ದರೆ ವೇದಾಂತ ಉಪದೇಶ ಮಾಡಬೇಕಾದದ್ದು ಇಲ್ಲ. ಹೀಗೆ ಈ ವೈರಾಗ್ಯ ಬರುವುದಕ್ಕೆ ಬೇರೆ 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 ಕಾರಣಗಳು. ವೇದಾಂತ ಶ್ರವಣ ಮಾಡುವುದರಿಂದಲೇ ವೈರಾಗ್ಯ ಬರುವಂತಿದ್ದರೆ ಇಲ್ಲಿ ಕುಳಿತು ಎಷ್ಟು ಜನರಿಗೆ ವೈರಾಗ್ಯ ಬರಬೇಕಿತ್ತು, ನನ್ನನ್ನೂ ಸೇರಿಸಿಕೊಂಡಾಗೆ. ಕೇವಲ ವೇದಾಂತ ಉಪದೇಶ ಮಾತ್ರದಿಂದ ವೈರಾಗ್ಯ ಬರುವುದಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳು ನಾನು ಹೇಳಿದ್ದೇನಲ್ಲ ಮೊನ್ನೆ ದಿವಸ. ಒಂದು, ನಾವು ಜೀವನದಲ್ಲಿ ಅನುಭವಿಸುವಂತಹ ದುಃಖ ದುಮ್ಮಾನಗಳು, ಮನಸ್ಸಿಗೆ ಬೀಳಬಾರದ ಪೆಟ್ಟು ಬಿದ್ದಾಗ ಆಗ ವೈರಾಗ್ಯ ಬರ್ತದೆ. ಮತ್ತು ಕೆಲವು ಸಲ ಏನಾಗುತ್ತೆ ಕೇಳಿದರೆ ಭಯದಿಂದ ವೈರಾಗ್ಯ ಬರ್ತದೆ. ಆ ದುಃಖದಿಂದ ಅಲ್ಲ, ನಾನು ಮೊನ್ನೆ ಹೇಳಿದ್ದೇನೆ, ಯಾರನ್ನೂ ನಾವು ಕಳ್ಕೊಂಡಾಗ ಸ್ಮಶಾನಕ್ಕೆ ಹೋದಾಗ ನಮಗೂ ಅಷ್ಟು ಬರ್ತದೆ ಅಂತ. ಆದರೆ ಅವೆಲ್ಲ ತಾತ್ಕಾಲಿಕವಂಥದ್ದು. ಭಯದಿಂದ ವೈರಾಗ್ಯ ಬರ್ತದೆ. ಭಯದಿಂದ ಅಂದರೆ ಹೇಗೆ, ಈಗ ಒಂದು ಕೆಲವು ವರ್ಷಗಳ ಕಳೆದ ಮೇಲೆ ಡಾಕ್ಟ್ರ್ ಹೇಳ್ತಾರೆ, ನೀವು ಸ್ವಲ್ಪ ಸಿಹಿ ತಿನ್ನೋದನ್ನು ಕಡಿಮೆ ಮಾಡಿರಿ ಅಂತ. ಯಾಕೆಂದರೆ ಈಗಾಗಲೇ ಸ್ಟೋರ್ ಆಗಿಬಿಟ್ಟಿದ್ದೆ ಸಾಕಷ್ಟು ಒಳಗಡೆಗೆ ಅಂತ. ಆಗ ನಮಗೇನಾಗುತ್ತೆ, ಅಷ್ಟು ಹೇಳಿದೆ ಆದಮೇಲೆ ಮಾರನೇ ದಿವಸದಿಂದ ಏನೋ ಮೈಸೂರು ಪಾಕ ಬಾಳಿಗೆ ಬಂತು ಅಂತ ಆದರೆ ಭಯ, ತಿಂತಾನೇ ಭಯ. ಮೊದಲು ಭಯ ರಹಿತವಾಗಿ ತಿಂತಿದ್ದ, ಈಗ ಭಯ ಸಹಿತವಾಗಿ ತಿಂತಾನೆ. ಮೈಸೂರು ಪಾಕ ಅಲಾಂಗ್ ವಿತ್ ಭಯ ಈಗ. ಸೊ ಹೀಗೆ ಹೋಗ್ತಾ ಇರುತ್ತೆ. ಯಾಕೆ ಕೇಳಿದರೆ ಆ ಭಯ ಕೊನೆಗೆ ಏನಾಗುತ್ತೆ, ಯಾವುದೇ ಭಯ ಅದು ಮುಕ್ತಾಯ ಆಗುವುದು ಸಾವಿನಲ್ಲಿ. ಹಾಗಾಗಿ ಭಯದಿಂದಲೂ ಸಹ ಏನಾಗುತ್ತೆ ಅಂದರೆ ಅಷ್ಟೋ ಇಷ್ಟೋ ವೈರಾಗ್ಯ ಬಂದ ಹಾಗಿರುತ್ತೆ. ಆದರೆ ಅದು ಸಹ ಶಾಶ್ವತ ಅಲ್ಲ. ಹೀಗೆ ಆರೋಗ್ಯ ಕೆಟ್ಟೋದೀತು, ಮತ್ತು ನಾನು ಪರಾಧೀನನಾದೇನು, ಮತ್ತು ಪುನಃ ಮಾಡಬಾರದಂತಹ ಚಿಕಿತ್ಸೆಗೆ ನಾನು ಒಳಪಡಬೇಕಾದೀತು, ಈ ಎಲ್ಲ ಕಾರಣದಿಂದಲೂ ಅಷ್ಟೋ ಇಷ್ಟೋ ವೈರಾಗ್ಯ ಬಂದ ಹಾಗೆ ಇರ್ತದೆ. ಆದರೆ ಇವು ಯಾವುವೂ ಸಹ ಶಾಶ್ವತವಾಗಿ ಅಲ್ಲ. ಮತ್ತು ಕೆಲವು ಸಲ ಏನಾಗುತ್ತೆ ಅಂದರೆ, ನಿನ್ನೆ ಹೇಳಿದ್ದೇನೆ, ನಮ್ಮ ಹತ್ರ ಯಾವುದು ಇರೋದಿಲ್ಲೋ ಅದ್ರ ಬಗ್ಗೆ ಒಂದು ರೀತಿಯ ಇಲ್ಲ ಅನ್ನುವಂಥ ಬೇಸರದಿಂದ ವೈರಾಗ್ಯ ಬಂದಂಗಿರ್ತದೆ. ಅದು ಶಾಶ್ವತವಾದದ್ದಲ್ಲ. ಅದು ಸಿಕ್ಕಿದ ತಕ್ಷಣ ಇವನು ಬೇಲಿ ಮುರಿದು ಒಳ ನುಗ್ತಾನೆ. ಮತ್ತೆ ಇವೆಲ್ಲವೂ ಸಹ ನಿಜವಾದ ವೈರಾಗ್ಯಗಳು ಅಲ್ಲ. ಆದರೆ ನಿಜವಾದ ವೈರಾಗ್ಯ ಯಾವುದರಿಂದ ಬರ್ತದೆ ಅಂದರೆ ವಿಚಾರದಿಂದ ಬರ್ತದೆ. ವಿಚಾರದಿಂದ ಬರ್ತದೆ ಅಂದರೆ, ನಾವು ಈ ವಿಚಾರ ಮಾಡಲಿಕ್ಕೆ ಮೊದಲು ಎತ್ಕೊಳ್ಳೋದು ಯಾವುದನ್ನು, ನಮ್ಮ ಕಣ್ಣಿಗೆ ಯಾವುದು ಕಾಣುತ್ತೋ ಈ ಪ್ರಪಂಚವನ್ನೇ. ಈ ಪ್ರಪಂಚವನ್ನು ನಾವು ಹಚ್ಚಿಕೊಂಡಿದ್ದೇವೆ. ಯಾತಕ್ಕೋಸ್ಕರ? ಸುಖಕ್ಕಾಗಿ ಹಚ್ಚಿಕೊಂಡಿದ್ದೇವೆ. ವಿಚಾರ ಮಾಡಿ ಹೌದಾ ಅಲ್ವಾ ಅಂತ. ಸುಖಕ್ಕಾಗಿ ಹಚ್ಕೊಂಡಿದ್ದೇವೆ ಅಂದರೆ ಇದರಿಂದ ನಮಗೆ ಸುಖ ಸಿಗತ್ತೆ, ಹಾಗಾಗಿ ನಾವು ಇಲ್ಲಿ ಇರಬೇಕು ಅಂತ. ಆದರೆ ಇಲ್ಲಿರುವಂತಹ ಈ ಪ್ರಪಂಚ ನಮಗೆ ಯಾವಾಗಲೂ ಒಂದೇ ರೀತಿಯಾದ ಸುಖವನ್ನು ಕೊಡುವುದಿಲ್ಲ. ಪ್ರಪಂಚ ಅಂದರೆ ಏನು? 10 ತರಹದ ವಸ್ತುಗಳ ಸಮುದಾಯ ಅಲ್ವಾ? ಇವತ್ತು ಸುಖ ಕೊಟ್ಟಂತಹ ಪ್ರಪಂಚ
ನಮಗೆ ನಾಳೆ ಸುಖ ಕೊಡೋದಿಲ್ಲ. ಮೊನ್ನೆ ದಿವಸ ಕೊಟ್ಟಂತಹ ಸುಖವನ್ನು ನಿನ್ನೆ ದಿವಸ ಅದೇ ವಸ್ತು ಕೊಟ್ಟಿರೋದಿಲ್ಲ. ನಿನ್ನೆ ದಿವಸ ನಮಗೆ ಯಾವುದು ದುಃಖ ಕೊಟ್ಟಿತ್ತೋ ನಾಳೆ ದಿವಸ ಅದೇ ಸುಖ ಕೊಡಬಹುದು. ಅಂದರೆ ಈ ಪ್ರಪಂಚದಲ್ಲಿರುವಂಥ ವಸ್ತುಗಳು ಇವು ಕೊಡುವಂಥ ಸುಖ ಯಾವುದೂ ಸಹ ಶಾಶ್ವತ ಅಲ್ಲ. ಇವು ಕ್ಷಣಿಕವಾದವುಗಳು. ಕ್ಷಣಿಕ ಆದವುಗಳು ಅಂತ ಹೇಳಿದಾಗ ಕ್ಷಣಿಕ ಆದರೂ ಪರವಾಗಿಲ್ಲ, ಎಷ್ಟೊತ್ತೋ ಅಷ್ಟೊತ್ತು ಅನುಭವಿಸ್ಬೋಣ ಅಂತ ಭಾವನೆ ಬರುತ್ತೆ. ಅದ್ರ ಜೊತೆ ಇನ್ನೊಂದು ಬರುತ್ತೆ. ಇದನ್ನು ನೋಡ್ತಾ 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 ಹೋದಾಗ ಏನಾಗುತ್ತೆ ಕೇಳಿದರೆ, ಇದು ಕ್ಷಣಿಕ ಅಷ್ಟೇ ಅಲ್ಲ, ಇದು ಮಿಥ್ಯೆ, ಇದು ಸುಳ್ಳು ಅಂತ. ಯಾಕೆಂದರೆ ಕಪ್ಪೆ ಚಿಪ್ಪನ್ನು ನೋಡಿದಾಗ ಬೆಳ್ಳಿ ಅಂತ ಭಾವನೆ ಬರುತ್ತೆ. ಆದರೆ ಅಲ್ಲಿರುವುದು ಬೆಳ್ಳಿ ಅಲ್ಲ ಅಂತ ಅಂದ್ಕೊಂಡವನು ಅಲ್ಲಿ ತೋರ್ತಾ ಇರುವಂಥ ಬೆಳ್ಳಿಯಿಂದ ಕಾಲಿಗೆ ಗೆಜ್ಜೆ ಮಾಡಿಸ್ಕೊಳ್ಳಿಕ್ಕೆ ಹೋಗ್ತಾನ? ಇಲ್ಲ. ಅದು ಹೇಗೆ ಮಿಥ್ಯೆಯೋ ಹಾಗೆ ಈ ಪ್ರಪಂಚವೂ ಸಹ, ಇಲ್ಲಿನ ವಸ್ತುಗಳಿಂದ ಸಿಗುವ ಸುಖವೂ ಸಹ ಅದು ಮಿಥ್ಯೆ. ಈ ಕ್ಷಣಿಕತ್ವ ಮತ್ತು ಮಿಥ್ಯೆ ಇವೆರಡೂ ಸಹ ವಿಚಾರ ಮಾಡ್ತಾ ಮಾಡ್ತಾ ದೃಢವಾಗ್ತಾ ಹೋಗ್ತವೆ ವಿಚಾರವಂತನಾದವನಿಗೆ. ಹಾಗಾಗಿ ಏನಾಗುತ್ತೆ ಕೇಳಿದರೆ, ಇದು ಮಿಥ್ಯೆ ಅಂತ ಆದಮೇಲೆ ಇದನ್ನು ಮತ್ತೆ ನಾನು ಯಾಕೆ ಹಚ್ಚಿಕೊಳ್ಬೇಕು? ಯಾಕೆಂದರೆ ಮಿಥ್ಯೆ ಆದದ್ರಿಂದ ಏನನ್ನೂ ಮಾಡಲಿಕ್ಕಾಗೋಲ್ಲ. ಹೇಗೆ ಅಂದರೆ ಕಪ್ಪೆ ಚಿಪ್ಪಿನಲ್ಲಿ ತೋರ್ತಾ ಇರುವಂಥ ಬೆಳ್ಳಿಯಿಂದ ಹೇಗೆ ಆಭರಣ ಮಾಡಿಸಿಕೊಳ್ಳೋಕೆ ಆಗೋದಿಲ್ವೋ, ಈ ಪ್ರಾಪಂಚಿಕ ವಸ್ತುಗಳಿಂದ ನಾನು ಶಾಶ್ವತವಾದಂಥ ಸುಖವನ್ನು ಪಡೆಯೋಕ್ಕಾಗೋಲ್ಲ. ಹಾಗಿದ್ದು ಇದರ ಮೂಲ ಎಲ್ಲಿ ಅಂತ ಇದಕ್ಕೆ ಬೆನ್ನಾಗ್ತಾನೆ. ಅದರ ಮೂಲ ಎಲ್ಲಿ ಅಂತ ವಿಚಾರ ಮಾಡ್ತಾ ಹೊರಡ್ತಾನೆ. ಅದೇ ವಿಚಾರದಿಂದ ಬರುವಂತಹ ವೈರಾಗ್ಯ. ಅದು ಶಾಶ್ವತವಾಗಿ ನಿಲ್ತದೆ. ಹಾಗೆ ನಿಂತಾಗ ಏನಾಗುತ್ತೆ ಕೇಳಿದರೆ, ಮನಸ್ಸು ದೃಢವಾಗ್ತಾ ಹೋಗ್ತದೆ. ಹೊರತುನು ಆಸೆಯ ಬೆನ್ನು ಹತ್ತಿ ಹೋದವನಿಗೆ ವೈರಾಗ್ಯ ಬರುವುದಿಲ್ಲ. ಒಬ್ಬ ಕವಿ ಹೇಳ್ತಾನೆ, ಯಃ ಪೃಥಿವ್ಯಾಂ ವ್ರೀಹಿ ಯವಂ ಹಿರಣ್ಯಂ ಪಶವಃ ಸ್ತ್ರೀಯ ಏಕಸ್ಯಾಪಿ ನ ಪರ್ಯಾಪ್ತಂ ಇತಿ ಮತ್ವಾ ಶಮಂ ನಯೇತ್. ಒಬ್ಬನಿಗೆ ಅವನು ವಿರಕ್ತನಲ್ಲ, ಅವಿರಕ್ತ. ಅವನಿಗೆ ಭೂಮಿಯಲ್ಲಿರುವಂತಹ ಇಡೀ ಧಾನ್ಯ ಸಂಪತ್ತನ್ನು, ದುಡ್ಡನ್ನು, ಗೋಧನವನ್ನು, ಸ್ತ್ರೀ ಸಂಪತ್ತನ್ನು, ಭೂಮಿಯನ್ನು, ಆಸ್ತಿಯನ್ನು ಎಲ್ಲವನ್ನೂ ಕೊಡ್ರಿ, ಆದ್ರೂ ಸಹ ಸಾಕು ಅಂತ ಅನಿಸಲ್ವಂತೆ. ಈ ಮಾತು ನಿಜ ಅಂತ ಅನಿಸುತ್ತೆ. ಅಲ್ಲ, ಹೇಗ್ರಿ ನಿಜ ಅಂತ? ನಮ್ಮ ರಾಜಕಾರಣಿಗಳನ್ನ ನೋಡಿ ಅನಿಸಲ್ವಾ? ಹಾಗಾಗಿ ನೀವೆಷ್ಟರೂ ಇರಲಿ, ಅವರಿಗೆ ಅಲಂ ಸಾಕು ಅನ್ನುವಂಥ ಭಾವನೆ ಬರುವುದಿಲ್ಲ. ಏಕಸ್ಯಾಪಿನ ಪರ್ಯಾಪ್ತಂ. ಭೂಮಿಯಲ್ಲಿರುವಂಥ ಎಲ್ಲ ಸಂಪತ್ತೂ ಸಹ ಮನುಷ್ಯನನ್ನು ಅವು ತೃಪ್ತಿಪಡಿಸಲಾರವು. ಆದ್ದರಿಂದ ಈ ವಿಷಯದ ಬೆನ್ನು ಹತ್ತಿ ಹೋದವನಿಗೆ ಅವನಿಗೆ ಸುಖ ಖಂಡಿತವಾಗಿಯೂ ಸಹ ಇಲ್ಲ. ಹಾಗಿದ್ರೆ ಅಷ್ಟೋ ಎಷ್ಟು ಸಿಗತ್ತಲ್ಲ ಅಂದರೆ ಅದು ಆತ್ಮಸುಖದ ಪ್ರತಿಫಲನ ಅನ್ನತ್ತೆ ಉಪನಿಷತ್ತು. ನಾವು ಏನೇನು ಇಂದ್ರಿಯಗಳಿಂದ ಸುಖವನ್ನು ಅನುಭವಿಸ್ತೇವೋ ಅದು ಎಲ್ಲವೂ ಸಹ ಸುಖಸ್ವರೂಪನಾದಂತಹ ಆತ್ಮನಿಂದಲೇ ಬರುವಂಥ ಸುಖ. ಆ ಸುಖದ ಒಂದಂಶ ಮಾತ್ರ ಇಂದ್ರಿಯಗಳಿಂದ ನಮಗೆ ಸಿಗುವಂಥದ್ದು. ನಾವು ಅನುಭವಿಸುವ ಸುಖ ಎಲ್ಲ ಹೇಗಿರುತ್ತೆ ಕೇಳಿದರೆ, ನಾಯಿ ಮೂಳೆಯನ್ನು, ಒಣಗಿದ ಮೂಳೆಯನ್ನು ಕಡಿತಾ ಕಡಿತಾ ಅದರ ಒಸಡಿಗೆ ಉಜ್ಜಿ ಉಜ್ಜಿ ರಕ್ತ ಬಂದರೆ ಆ ನಾಯಿ ಏನು ವಿಚಾರ ಮಾಡುತ್ತೆ? ಈ ಮೂಳೆಯಿಂದನೇ ರಕ್ತ ಸಿಕ್ತು ಅಂತ ಅಂದ್ಕೊಳ್ಳುತ್ತಲ್ಲ, ಹಾಗಿರುತ್ತೆ ನಮ್ಮ ಸುಖ. ಪರಸ್ಪರ ಇಂದ್ರಿಯಗಳ ಘರ್ಷಣೆಯಿಂದ ಆಗುವ ಸುಖ, ಅದರಿಂದ ಏನಾಗುತ್ತೆ? ಇಂದ್ರಿಯ ಜರ್ಜರಿತ ಆಗ್ತವೆ ಅಷ್ಟೇ ಹೊರತೂ ಸಹ ಇನ್ನೇನೂ ಆಗೋದಿಲ್ಲ. ಹಾಗಾಗಿ ಈ ಸುಖದ ಒಂದಂಶ ಮಾತ್ರ ಅಲ್ಲಿ ಪ್ರತಿಫಲನ ಆಗಿ ನಮಗೆ ಸುಖ ಅಂತ ಅಂದ್ಕೊಳ್ತಾ ಇರ್ತೇವೆ ನಾವು ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ವೈರಾಗ್ಯ, ಅದು ವಿಚಾರದಿಂದ ಬಂದಂಥ ವೈರಾಗ್ಯ, ಅದು ಶಾಶ್ವತವಾಗಿ ನಿಲ್ಲುವಂಥದ್ದು. ಮತ್ತೆ ಈಗ ವಿಷಯಕ್ಕೆ ಬರೋಣ. ನಿನ್ನೆ ದಿವಸ ಅತ್ಯಂತ ವೈರಾಗ್ಯವತಃ ಸಮಾಧಿ, ಈ ಶ್ಲೋಕದ ಅರ್ಥವನ್ನು ನಾನು ಹೇಳಿದ್ದೆ. ಬಹಳವಾಗಿ ವೈರಾಗ್ಯ ತಾಳಿದವನಿಗೇ ಸಮಾಧಿ ಸ್ಥಿತಿಗೆ ಹೋಗೋದಕ್ಕಾಗತ್ತೆ. ಆ ಸಮಾಧಿ ಸ್ಥಿತಿಗೆ ಹೋದವನಿಗೆ ಜ್ಞಾನ ದೃಢವಾಗತ್ತೆ. ಹಾಗೆ ಜ್ಞಾನ ಬಂದವನಿಗೆ ಬಂಧಮುಕ್ತಿ ಆಗತ್ತೆ. ಬಂಧಮುಕ್ತಿ ಆದವನಿಗೆ ಶಾಶ್ವತವಾದಂತಹ ಸುಖ ಸಿಗತ್ತೆ. ಇಷ್ಟು ಆಗಿತ್ತು. ನಾನು ಹೇಳಿದ್ದೆ, ಈ ಒಂದು ಕ್ರಮವನ್ನು ಬಿಟ್ಟು
ಬೇರೆ ದಾರಿಯಲ್ಲಿ ಹೋದರೆ ಸುಖವನ್ನು ಹುಡುಕ್ತೇನೆ ಅಂದರೆ ಅದು ಶಾಶ್ವತವಾದ ಸುಖ ಆಗೋದಿಲ್ಲ, ಕ್ಷಣಿಕವಾದಂಥ ಸುಖ ಆಗಬಹುದು. ಈ ಕ್ರಮವನ್ನು ಬಿಟ್ಟರೆ ಯಾರಿಗೂ ಸರಿಯಾದಂಥ ಸುಖ ಇಲ್ಲ. ಯಾರ್ಯಾರಿಗೆ ಅಂತ ನಮ್ಮ ಪ್ರಾಚೀನರೊಂದು ಪಟ್ಟಿ ಕೊಡ್ತಾರೆ. ನ ಸುಖಂ ದೇವರಾಜಸ್ಯ, ದೇವರಾಜ ಅಂದರೆ ಇಂದ್ರ, ಅವನಿಗೆ ವೈರಾಗ್ಯ ಇದ್ದಿದ್ರೆ ಅವನು ಯಾಕೆ 100 ಅಶ್ವಮೇಧ ಯಾಗ ಮಾಡ್ತಿದ್ದ ಅಲ್ವಾ? ಅವನಿಗೆ ಸುಖ ಇಲ್ಲ. ಯಾಕಿಲ್ಲ ಗೊತ್ತಾ? ಯಾವನಾರು ಇನ್ನೊಬ್ಬ ಯಾಗ ಮಾಡಲಿಕ್ಕೆ ಶುರು ಮಾಡ್ದ ಅಂದರೆ ಓಹೋ ನನ್ನ ಚೇರನ್ನು ಅಲ್ಲಾಡಿಸ್ತಾ ಇದ್ದಾನೆ ಇವನು. ಯಾಕೆಂದರೆ 100 ಯಾಗ ಮಾಡಿದವನು ಮತ್ತು ಇಂದ್ರ ಪದವಿಗೆ ಅರ್ಹ. ಹಾಗಾಗಿ ಅವನಿಗೆ ಭಯ ಶುರುವಾಗುತ್ತೆ. ಭಯ ಬಂತು ಅಂದರೆ ಸುಖ ಇರುತ್ತಾ? ಇಲ್ಲ. ಹಾಗಾಗಿ ನರು ಸುಖಂ ದೇವರಾಜಸ್ಯ, ಇದು ಒಂದು. ಮತ್ತು ಈ ದೇವೇಂದ್ರನ ಬಗ್ಗೆ ಯಾವಾಗಲೂ ಅಸುರರಿಗೆ ಒಂದು ಕಣ್ಣು. ಅವ್ರೇನು ಬೇರೆ ಯಾರೂ ಅಲ್ಲ, ಅವನದೇ ಕಜಿನ್ ಬ್ರದರ್ಸ್ ಅವರು. ದಾಯಾದಿ ಮಾತ್ಸರಿ ಆವತ್ತಿಂದನೂ ಉಂಟು. ಹಾಗಾಗಿ ಅವರು ವಿಚಾರ ಮಾಡ್ತಾರೆ, ಅಲ್ಲ ನಾವು ಯಾಕೆ ಪಾತಾಳದಲ್ಲಿರಬೇಕು, ಇಲ್ಲಿ ಯಾಕೆ ಇರಬಾರ್ದು ಅಂತ. ಕತೆ ಗೊತ್ತು ನಿಮಗೆ. ಬಲಿಚಕ್ರವರ್ತಿ ಅವನು ಯಾಗನೇ ಮಾಡಲಿಲ್ಲ, ಅವನು ಜಂಪ್ ಮಾಡಿ ಬಿಟ್ಬಿಟ್ಟು ಕುಳಿತೇ ಬಿಟ್ಟ ಅಲ್ಲಿ. 100 ಯಾಗ ನಿಯಮ ನೀನು ಇಟ್ಟುಕೋ, ನೀನು ನನಗೆ ಯಾಕೆ ಬೇಕಯ್ಯ, ತೋಳಲ್ಲಿ ಪರಾಕ್ರಮ ಇದ್ದವನಿಗೆ ಸಂಪತ್ತು ಅಂಥೇಳಿ ಬಂದು ಕುಳಿತೇ ಬಿಟ್ಟ. ಅಬ್ಸ್ಕ್ಯಾಂಡಿಂಗ್ ಆದ ದೇವರಾಜ. ಇಂಥವನಿಗೆ ಸುಖ ಇದೆ ಅಂತ ಹೇಳೋಣವಾ? ನಮಗಿಂತ ಜಾಸ್ತಿ ಮೆಂಟಲ್ ಟಾರ್ಚರ್ ಅವನಿಗೆ. ಆದರೆ ಹೊರಗಡೆಯಿಂದ ಚೆನ್ನಾಗಿ ಇರುತ್ತೆ ನೋಡೋದಕ್ಕೆ, ಕಿರೀಟ ಹಾಕ್ಕೊಂಡು ವಜ್ರಾಯುಧೆಲ್ಲ ಹಿಡ್ಕೊಂಡ್ರೆ ಅಲ್ವಾ ಹೀಗೆ ಅಂತ. ಆದರೆ ಇನ್ನೊಂದು, ಮತ್ತು ಕೆಲವು ಜನ ಇರ್ತಾರೆ ಅಲ್ಲಿ ಅವರಿಗೆ ಸುಖ ಅನ್ನೋದಿರೋದಿಲ್ಲ, ಆದರೂ ಸಹ ಒಂದು ರೀತಿಯ ಭಂಡತನ, ಆ ದುಃಖಕ್ಕೆ ಸುಖ ಅಂತ ಬೋರ್ಡ್ ಹಾಕ್ಕೊಂಡು ಬಿಡ್ತಾರೆ ಅವರು ಸದಾ ಹೀಗೆ ಅಂತ. ಆಮೇಲೆ ಏನು ಕೇಳಿದ್ರೆ ಆ ಮಾನಸಿಕವಾಗಿ ಅನುಭವಿಸಿ ಅದನ್ನು ಮರೆಯೋದಕ್ಕೆ ಅಂತ ಬಲವಂತವಾಗಿ ಆತ್ಮವಿಸ್ಮೃತಿಗೆ ಏನು ಬೇಕೋ ಎಲ್ಲ ಹಾಕ್ಕೊಳ್ಳೋದು ಅಷ್ಟೇ. ಅಂದರೆ ತಮೋಗುಣವನ್ನು ಆಹ್ವಾನ ಮಾಡುವುದೇ ಸುಖ ಅಂತ ಅಂದ್ಕೊಂಡಿದ್ದಾರೆ. ಜಾಗೃತ ಅವಸ್ಥೆಯಲ್ಲಿ ಅದು ಏನು ಅಂತ ಅರ್ಥ ಮಾಡ್ಕೊಳ್ಬೇಕೆ ಅಷ್ಟೇ ಹೊರತೂ ಸಹ ಬಲವಂತವಾಗಿ ಏನೇನೋ ತಗೊಂಡು ನಮ್ಮನ್ನು ನಾವು ಮರೆಯೋದುಂಟಲ್ಲ, ಅದು ಸುಖ ಅಲ್ಲ. ಹಾಗಾಗಿ ನ ಸುಖಂ ದೇವರಾಜಸ್ಯ ನ ಸುಖಂ ಚಕ್ರವರ್ತಿನಃ. ಚಕ್ರವರ್ತಿ ಆದವನಿಗೆ ಸುಖ ಇದೆಯಾ? ಖಂಡಿತವಾಗಿಯೂ ಸಹ ಅವನಿಗೂ ಸಹ ಸುಖ ಇಲ್ಲ. ಯಾಕೆ ಅಂದರೆ ಅವನ ಕೆಳಗೆ ರಾಜರು ಮಹಾರಾಜರೆಲ್ಲ ಇರ್ತಾರೆ, ಅವರೆಲ್ಲ ಹೊಂಚಾಗ್ತಾ ಇರ್ತಾರೆ. ಇಷ್ಟು ದಿವಸ ಇವನು ಚಕ್ರವರ್ತಿ ಆದ್ನಲ್ಲ, ಸಾಕು ಇಳಿಲಿ, ನಾನೇ ಚಕ್ರವರ್ತಿ ಆಗ್ತೇನೆ ಅಂತ ಕೈಕಾಲು ಎಳಿತಾ ಇರ್ತಾರೆ ಹೀಗೆ ಅಂತ. ಈ ವ್ಯವಸ್ಥೆ ಮೊದಲಿಂದನೂ ಉಂಟು. ನಾನು ಹೇಳಿದ್ದೇನೆ ಎಲ್ಲ ಗೊತ್ತಿಲ್ಲ, ಒಂದು ಎಕ್ಸಿಬಿಷನ್ ನಡೆದಿತ್ತಂತೆ. ಯಾವುದ್ರದ್ದೊಂದು ಏಡಿಗಳಿದ್ದು. ಏಡಿ ಅಂದರೆ ಗೊತ್ತಲ್ಲ, ನೀರಲ್ಲಿ ಇರುತ್ತೆ ಅದು. ಸಾಮಾನ್ಯ ಗದ್ದೆಗಳಲ್ಲಿ ಸ್ವಲ್ಪ ಈ ತೇವಾಂಶ ಇರುವಲ್ಲಿ ಇರುತ್ತೆ. ಅಷ್ಟಪದಿ ಥರ ಸ್ವಲ್ಪ ಹೆಚ್ಚು ಕಡಿಮೆ ಓಡಾಡ್ಕೊಂಡು ಇರುತ್ತೆ. ಎಲ್ಲ ದೇಶದವರು ತಮ್ಮ ತಮ್ಮ ದೇಶದ ಏಡಿಗಳನ್ನು ತಂದಿದ್ದಂತೆ ಆ ಎಕ್ಸಿಬಿಷನ್ನಿಗೆ. ನಡೆದಿತ್ತು ಆ ಎಕ್ಸಿಬಿಷನ್ ಸ್ಥಳದಲ್ಲಿ. ಎಲ್ಲರೂ ತಂದಿದ್ದರು. ಎಲ್ಲವನ್ನು ಒಂದು ಬಕೆಟಲ್ಲಿ ಹಾಕಿ ಅದ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಟ್ಟಿದ್ರು. ನಮ್ಮ ಇಂಡಿಯಾ ದೇಶದಿಂದಲೂ ಕೆಲವು ಏಡಿಗಳು ಹೋಗಿದ್ವಂತೆ. ಆದರೆ ಆ ಬಕೆಟಿಗೆ ಮಾತ್ರ ಮುಚ್ಚಿರಲಿಲ್ವಂತೆ. ಆ ಏಡಿಗಳನ್ನು ಪರೀಕ್ಷೆ ಮಾಡ್ತಾ ಬಂದಾಗ ಆ ಎಕ್ಸಾಮಿನರ್ ಕೇಳಿದ್ನಂತೆ, ಅಲ್ಲ ಎಲ್ಲದಕ್ಕೂ ಮುಚ್ಚಿದ್ದೀರಾ, ಮತ್ತು ಇದನ್ನು ಯಾಕೆ ಮುಚ್ಚಲಿಲ್ಲ ಅಂತ. ಆಗ ಅವನು ಹೇಳಿದಂತೆ, ಈ ಬೇರೆ ದೇಶದಲ್ಲಿ ಆದರೆ ಒಳಗಿರುವ ಏಡಿಗಳು ಮುಚ್ಚದೇ ಇದ್ದರೆ ಜಂಪ್ ಮಾಡಿ ಆಚೆ ಹೋಗ್ಬಿಡ್ತವೆ. ಆದರೆ ಇಂಡಿಯಾ ದೇಶದ ಏಡಿಗಳು ಹಾಗಲ್ಲ, ಒಂದು ಮೇಲೆ ಎದ್ದು ತಂದ್ರೆ ಕಾಲಿಡ್ದು ಹಿಂಗೆ ಎಳೆದೇ ಬಿಡುತ್ತೆ ತಕ್ಷಣ. ಅದು ಒಂದು ಕಷ್ಟಪಟ್ಟ ಮೇಲೆ ಹತ್ತಿರ 2 ಏಡಿ ಅದನ್ನು ಎಳಿತಾ ಇರ್ತವೆ ಹೀಗೆ ಅಂತ. ಹಾಗಾಗಿ ಇವುಗಳಿಗೆ ಮುಚ್ಚೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಂತೆ ಅವನು. ಹಾಗೆಯೇ ಇವತ್ತಿನ ಘಟನೆಗೂ ಇದನ್ನು ಅಪ್ಲೈ ಮಾಡ್ಕೊಳ್ಳಿ, ಹೊಂದಾಣಿಕೆ ಆಗುತ್ತೆ. ಆವಾಗ ನಾವು ಪೇಪರಲ್ಲಿ ಓದ್ತಾ ಇರ್ತೇವೆ, ಹಾಂ ಆಯಿತು ಇವ್ರ ಕತೆ ಹೋದರು ಹಾಂ ಮತ್ತೆ ಪುನಃ ಉಸಿರು ಬಿಟ್ರಪ್ಪ. ಯಾಕೆಂದರೆ ಮತ್ತೆ ಪುನಃ ಅಲ್ಲಿ ಎಷ್ಟೋ ಹೋಗಿರುತ್ತೆ,
ಅದು ಎಷ್ಟು ಅಂತ ನಾನು ಶಬ್ದದಿಂದ ಹೇಳಬಾರ್ದು, ನೀವು ಕೇಳಬಾರ್ದು ಹೇಗೆ ಅಂತ. ಆಗ ದೇವಿಯ ಅನುಗ್ರಹ ಆಗತ್ತೆ, ಮತ್ತು ಪುನಃ ಮುಂದುವರಿಯುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ನ ಸುಖಂ ದೇವರಾಜಸ್ಯ ನ ಸುಖಂ ಚಕ್ರವರ್ತಿನಃ ಯಾದೃಶಂ ವೀತರಾಗಸ್ಯ ಮುನೇಃ ಏಕಾಂತ ಶೀಲಿನಃ. ಎಂಥ ಸುಖ ವಿರಕ್ತನಾದವನಿಗೆ, ಏಕಾಂತದಲ್ಲಿ ವಾಸ ಮಾಡುವವನಿಗೆ ಸಿಗ್ತದೆಯೋ ಅಂತಹ ಸುಖ ರಾಜನಿಗೂ ಸಿಗೋದಿಲ್ಲ, ದೇವೇಂದ್ರನಿಗೂ ಸಿಗೋದಿಲ್ಲ, ಚಕ್ರವರ್ತಿಗೂ ಸಿಗೋದಿಲ್ಲ. ಹಾಗಿದ್ರೆ ಇವರಿಗೆ ಸಿಗೋದೆಲ್ಲ ಸುಖ ಎಂಥದ್ದು ಕೇಳಿದರೆ ದುಃಖ ಬಾಹುಲ್ಯ, ಸುಖ ಅಲ್ಪ ಇರುವಂಥದ್ದು. ಆದರೆ ಈ ವಿರಕ್ತನಾದವನಿಗೆ, ಏಕಾಂತದಲ್ಲಿ ವಾಸ ಮಾಡುವಂತಹ ಜ್ಞಾನಿಗೆ ಸಿಗುವ ಸುಖ ಉಂಟಲ್ಲ, ಅದು ದುಃಖ ಮಿಶ್ರಿತ ಆಗದೇ ಇರುವಂತಹ ಸುಖ. ಈಗ ನಿಜವಾಗಿ ಹೇಳಿ ಯಾರು ಸುಖಿ? ಉಪನಿಷತ್ತಿನ ಮಾತುಗಳು, ಸ್ಮೃತಿ ಹೇಳುತ್ತೆ ಇದನ್ನು. ಮತ್ತಷ್ಟೇ ಅಲ್ಲ, ಎಚ್ಚ ಕಾಮಸುಖಂ ಲೋಕೆ. ಅಲ್ಲ, ನಾವು ಲೋಕದಲ್ಲಿ ಜನ ಕಾಮದಿಂದ ಸುಖವನ್ನು ಅನುಭವಿಸ್ತಾರಲ್ಲ. ಕಾಮ ಅಂದರೆ ಎಲ್ಲ ಥರದ್ದು. ಕಾಮ ಅಂದರೆ ಅಷ್ಟ ಇಷ್ಟೇ, ವಾಂಟ್ಸ್ ಅಂತ ಅಷ್ಟೇ ಅರ್ಥ. ನಾವು ಪಂಚೇಂದ್ರಿಯಗಳಿಂದ ಏನು ಅನುಭವಿಸ್ತೇವೆ ಅದೆಲ್ಲವೂ ಸಹ ಕಾಮವೇ. ಹಾಗಾಗಿ ಎಚ್ಚ ಕಾಮಸುಖಂ ಲೋಕೆ ಎಚ್ಚ ದಿವ್ಯಂ ಮಹತ್ಸುಖಂ. ಯಾವುದು ಆ ಸ್ವರ್ಗದ ಸುಖ ಅಂತ ಹೇಳ್ತೇವಲ್ಲ, ಇದೂ ಸಹ ತೃಷ್ಣಾಕ್ಷಯ ಸುಖಸ್ಯೈತೆ. ಇವೆಲ್ಲವೂ ಸಹ ಹಸಿವು ಬಾಯಾರಿಕೆಗಳಿಂದ ಕೂಡಿದ ಸುಖಗಳು. ಹಾಗಾಗಿ ನಾರ್ಹತಃ ಷೋಡಶೀಂ ಕಲಾಂ. ಆ ವಿರಕ್ತನಿಗೆ, ಆ ಏಕಾಂತದಲ್ಲಿ ವಾಸ ಮಾಡುವಂಥ ಜ್ಞಾನಿಗೆ ಸಿಗುವ ಸುಖದ 16ನೇ ಒಂದಂಶವೂ ಇವಲ್ಲ. ಈ ಮಾತನ್ನೆಲ್ಲ ಯಾಕೆ ಹೇಳಬೇಕು? ಅವ್ರಿಗೇನು ಅವಾರ್ಡ್ ಕೊಡೋದಕ್ಕೆ ಇಂಥದ್ದನ್ನೆಲ್ಲ ಬರೀರಿ ಅಂತ ಹೇಳಿದ್ದಾರೆ ಯಾರಾದ್ರೂ? ಅನುಭವಿಸಿದ್ದನ್ನು ಹೇಳ್ತಾರೆ ಅವರಿಗೆ ಅಂತ. ಮತ್ತೆ ಭಗವದ್ಗೀತೆಯಲ್ಲಿ ಗೀತಾಚಾರ್ಯನೇ ಹೇಳಿದ್ದನ್ನು ನಾವು ಕೇಳ್ಕೊಂಡು ಬಂದಿದ್ದೇವೆ. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಒಂದು ಕುಂಟೆಯಲ್ಲಿ, ಒಂದು ಮೋರಿಯ ನೀರಿನಲ್ಲಿ, ಒಂದು ಸಾಮಾನ್ಯ ತೊಟ್ಟಿಯಲ್ಲಿರುವ ನೀರಿನಿಂದ ಏನೆಲ್ಲ ಉಪಯೋಗ ಆಗುತ್ತೋ ಈ ಎಲ್ಲ ಉಪಯೋಗ ಒಂದು ದೊಡ್ಡ ನದಿಯಿಂದ ಆಗೋದಿಲ್ವಾ? ಹಾಗೆ ಆಗುತ್ತೆ. ಅಷ್ಟೇ ಅಲ್ಲ, ಆ ನದಿಯಿಂದ ಏನೆಲ್ಲ ಉಪಯೋಗ ಆಗುತ್ತೋ ಅದರ ಬಹಳಷ್ಟು ಅಂಶ ಇವುಗಳಿಂದ ಆಗೋದಿಲ್ಲ. ಹಾಗೆಯೇ ಅವನು ನದಿಸ್ಥಾನೀಯ. ನಾವು ಅನುಭವಿಸುವ ಸುಖ ತೊಟ್ಟಿ ನೀರು, ಬಕೆಟ್ ನೀರು, ಇಂಥದ್ದು. ಹಾಗಾಗಿ ಮತ್ತೆ ಗೀತಾಚಾರ್ಯನು ಈ ಮಾತನ್ನು ಹೀಗೆ ಹೇಳಿ ಆದಮೇಲೆ ಶ್ರೋತ್ರಿಯಸ್ಯ ಚಾಕಾಮಹ ತಸ್ಯ ಉಪನಿಷತ್ತು ಹೇಳುತ್ತೆ, ಅಂಥವನಿಗೆ ಏನು ಸುಖ ಸಿಗತ್ತೋ ಅದರ ಒಂದು ಅಂಶವೂ ಸಹ ಈ ಇಂದ್ರಿಯಗಳಿಂದ ಸುಖ ಸಿಗುವುದಿಲ್ಲ ಅಂತ. ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ. ಅವನು ಸರ್ವಾನ್ ಕಾಮಾನ್ ಅಶ್ನುತೆ. ಜ್ಞಾನಿ. ನಮಗೆ ಸರ್ವಾನ್ ಕಾಮಾನ್ ಅಶ್ನುತೆ ಉಂಟಾ? ಇಲ್ಲ. ಹಾಗಾಗಿ ನಾವು ಎಷ್ಟೇ ಸುಖವನ್ನು ಅನುಭವಿಸಿದರೂ ಸಹ ಅವನಷ್ಟು ಸುಖವಲ್ಲ. ಅವನು ಅನುಭವಿಸುವ ಸುಖದ 16ನೇ ಒಂದು ಅಂಶವನ್ನು ಸಹ ನಾವು ಅನುಭವಿಸಲಿಲ್ಲ. ಹಾಗಾಗಿ ಆತ್ಮಜ್ಞಾನಿಗೆ ಸಿಗುವ ಸುಖ ಅದು ಇಮ್ಮೆಜರೇಬಲ್. ಹೇಗೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಕಾರಣ ಇದಕ್ಕೆ ಇಷ್ಟೇ, ಒಂದು ವೈರಾಗ್ಯ ಮತ್ತು ಇನ್ನೊಂದು ಜ್ಞಾನ. ಜ್ಞಾನದಿಂದ ಸುಖ, ವೈರಾಗ್ಯದಿಂದ ಸುಖ. ಅಷ್ಟು ಹಿನ್ನೆಲೆಯಲ್ಲಿ ಈ ಇನ್ನು 376ನೇ ಶ್ಲೋಕದ ಅರ್ಥ ಆಯಿತು ಅಂತ ಅಂದ್ಕೊಂಡು ಮತ್ತೆ 377ನೇ ಶ್ಲೋಕ, ಅದು ಸಹ ಈ ವೈರಾಗ್ಯ ಅನ್ನೋ ಶಬ್ದದಿಂದಲೇ ಮತ್ತೆ ಪ್ರಾರಂಭ ಆಗುತ್ತೆ. ವೈರಾಗ್ಯಾನ್ನ ಪರಂ ಸುಖಸ್ಯ ಜನಕಂ ಪಶ್ಯಾಮಿ ವಶ್ಯಾತ್ಮನಃ ತಚ್ಛೇಚ್ಛುದ್ಧ ತರಾತ್ಮಬೋಧ ಸಹಿತಂ ಸ್ವರಾಜ್ಯ ಸಾಮ್ರಾಜ್ಯಧುಕ್ ಏತದ್ವಾರಮಜಸ್ತ್ರ ಮುಕ್ತಿಯುವತೆ ಯಸ್ಮಾತ್ ತ್ವಮಸ್ಮಾತ್ ಪರಂ ಸರ್ವತ್ರಾ ಸ್ಪೃಹಯಾ ಸದಾತ್ಮನಿ ಸದಾ ಪ್ರಜ್ಞಾಂ ಕುರು ಶ್ರೇಯಸೇ. ಇನ್ನೊಂದು ಸಲ, ವೈರಾಗ್ಯಾನ್ನ ಪರಂ ಸುಖಸ್ಯ ಜನಕಂ ಪಶ್ಯಾಮಿ ವಶ್ಯಾತ್ಮನಃ ತಚ್ಚೇಚ್ಛುದ್ಧ ತರಾತ್ಮಬೋಧ ಸಹಿತಂ
ಸ್ವರಾಜ್ಯ ಸಾಮ್ರಾಜ್ಯ ಧುಕ್ ಏತದ್ವಾರ ಮಜಸ್ರ ಮುಕ್ತಿ ಯುವತೆ ಯಸ್ಮಾತ್ವಮಸ್ಮಾತ್ ಪರಂ ಸರ್ವತ್ರಾ ಸ್ಪೃಹಯ ಸದಾತ್ಮನಿ ಸದಾ ಪ್ರಜ್ಞಾಂ ಕುರು ಶ್ರೇಯಸೇ. ಈ ಶ್ಲೋಕದ ಅರ್ಥ ಹೀಗಿದೆ: ಅಂತಃಕರಣವನ್ನು ವಶವಾಗಿಸಿಕೊಂಡು ಯಾವನಿರ್ತಾನೋ ಅವನಿಗೆ ವೈರಾಗ್ಯಕ್ಕಿಂತ ಮಿಗಿಲಾದಂತಹ ಸುಖವನ್ನು ಉಂಟು ಮಾಡುವ ಇನ್ನೊಂದು ವಸ್ತುವನ್ನು ನಾನು ಕಾಣುವುದಿಲ್ಲ. ನಾನು ಅಂದರೆ ಭಗವತ್ಪಾದರ ಮಾತು. ಆ ವೈರಾಗ್ಯ ಅತ್ಯಂತ ಶುದ್ಧವಾದಂತಹ ಆತ್ಮಜ್ಞಾನದೊಡನೆ ಸೇರಿದರೆ ಅದು ಸ್ವರಾಜ್ಯ ಸಾಮ್ರಾಜ್ಯವನ್ನು ನೀಡುವಂತಹ ಕಾಮಧೇನುವಾಗ್ತದೆ. ಇದೇನೇ ನಿತ್ಯ ಮುಕ್ತಿ ಎನ್ನುವಂತಹ ತರುಣಿಯನ್ನು ಪಡೆದುಕೊಳ್ಳುವುದಕ್ಕೆ ದ್ವಾರವಾಗ್ತದೆ. ಆದ್ದರಿಂದ ನೀನು ಇನ್ಯಾವುದರಲ್ಲೂ ಸಹ ಆಸೆಯನ್ನು ಇರಿಸಿಕೊಳ್ಳದೆ ಸದ್ರೂಪನಾದಂತಹ ಆತ್ಮನಲ್ಲಿ ಯಾವಾಗಲೂ ನಿಂತಿರು. ನೀನು ಸಮಾಧಿಸ್ಥಿತನಾಗು, ಇದರಿಂದ ಶ್ರೇಯಸ್ಸಾಗ್ತದೆ ಅಂತ. ಇಷ್ಟು ಈ ಶ್ಲೋಕದ ಅರ್ಥ. ಶ್ಲೋಕ ಸ್ವಲ್ಪ ಅದರ ಛಂದಸ್ಸಿನ ನಡೆ ದೊಡ್ಡದಾಗಿದೆ, ಹಾಗಾಗಿ ಸ್ವಲ್ಪ ವಿಸ್ತೃತವಾದಂಥ ಅರ್ಥ ಉಂಟು. ಅಲ್ಲೊಂದು ಶಬ್ದ ಉಂಟು ಮೊದಲ ಸಾಲಿನಲ್ಲಿ, ಕೊನೆಯ ಶಬ್ದ ವಶ್ಯಾತ್ಮನಃ ಅಂತ. ಅದರ ಶಬ್ದಶಃ ಅರ್ಥ ಆತ್ಮನನ್ನು ವಶವಾಗಿರಿಸಿಕೊಂಡವನು ಅಂತ. ಆತ್ಮನನ್ನು ವಶವಾಗಿರಿಸಿಕೊಳ್ಳೋದಕ್ಕಾಗತ್ತಾ? ಯಾಕೆಂದರೆ ಒಂದು ವಸ್ತುವಿಗೆ ಆಕಾರ ಇದ್ದರೆ ಅದನ್ನು ನಾವು ವಶ ಮಾಡ್ಕೊಳ್ಳೋದಕ್ಕಾಗತ್ತೆ. ನಿರಾಕಾರವಾದದ್ದನ್ನು, ನಿರ್ಗುಣವಾದದ್ದನ್ನು, ನಿಷ್ಕ್ರಿಯವಾದದ್ದನ್ನು ವಶವಾಗಿಸಿಕೊಳ್ಳೋದು ಆಗೋದಿಲ್ಲ. ಹಾಗಿದ್ರೆ ಇಲ್ಲಿ ಪುನಃ ವಶ್ಯಾತ್ಮನಃ ಅನ್ನೋದಕ್ಕೆ, ಆತ್ಮ ಅನ್ನೋದಕ್ಕೆ ಏನು ಅರ್ಥ? ನಾನು ಮೊನ್ನೆ ದಿವಸ ಹೇಳಿದ್ದೇನೆ, ಆತ್ಮ ಅನ್ನೋದಕ್ಕೆ ಮೂರು ತರಹದ ಅರ್ಥಗಳಿವೆ ಅಂತ. ಇಲ್ಲಿ ಅದೇ ಅರ್ಥ, ಮತ್ತು ಇನ್ನೊಂದು ಸ್ವಲ್ಪ ಸೇರ್ಪಡೆ. ಏನು ಅಂದರೆ, ಆತ್ಮ ಅಂದರೆ ಕಾರ್ಯಕರಣ ಸಂಘಾತ. ಕಾರ್ಯ ಅಂದರೆ ದೇಹ, ಕರಣ ಅಂದರೆ ಇಂದ್ರಿಯ. ಇವೆರಡು ಕೂಡಿದಂಥದ್ದು ಒಟ್ಟಾರೆ ಮನಸ್ಸು, ಇಂದ್ರಿಯ, ದೇಹ. ಇಂದ್ರಿಯ ಅಂತ ಹೇಳಿದಾಗ ಮನಸ್ಸು ಸೇರಿಬಿಡುತ್ತೆ. ಇಂದ್ರಿಯ ಮನಸ್ಸುಗಳ ಸಮುದಾಯವೇ ಇಲ್ಲಿ ಆತ್ಮ ಅಂತ. ವಶ್ಯಾತ್ಮ ಅಂದರೆ ತನ್ನ ಇಂದ್ರಿಯಗಳನ್ನು, ದೇಹವನ್ನು ಹದ್ದು ಬಸ್ತಿನಲ್ಲಿ ಇರಿಸಿಕೊಂಡವನು. ಇಷ್ಟರ್ಥ ಆಯಿತು. ಇಂತಹ ವಶ್ಯಾತ್ಮನಾದವನಿಗೆ ಈ ದೇಹ, ಇಂದ್ರಿಯ, ಮನಸ್ಸು ಇವುಗಳನ್ನೆಲ್ಲ ವಶವಾಗಿರಿಸಿಕೊಳ್ಳೋದಾದರೂ ಹೇಗ್ರಿ? ಯಾಕೆ ನಮಗೆ ಯಾವುದು ವಶದಲ್ಲಿ ಇರೋದಿಲ್ಲ. ಅವು ನಾವು ಕೂತಿರ್ತೇವೆ, ಕೈಕಾಲೇನೋ ಹಿಂಗೆ ಮಾಡ್ತಾ ಇರುತ್ತೆ, ಮತ್ತು ಪುನಃ ಮನಸ್ಸು ದೇಹ ಇಲ್ಲೇ ಕೂರಿಸ್ಬಿಟ್ಟು ಒಂದು ಸ್ವಲ್ಪ ಉಪನ್ಯಾಸದಿಂದ ಆಚೆ ಹೋಗಿ ಬರ್ತೇನೆ ಅಂಥೇಳಿ ಆಚೆ ಹೋಗಿ ಬಂದಿರುತ್ತೆ ಅಲ್ವಾ? ಹೀಗೇನೇನೋ ಆಗ್ತಾ ಇರುತ್ತೆ. ಇದನ್ನು ಹೇಗೆ ವಶವಾಗಿರಿಸಿಕೊಳ್ಳೋದು ಅಂದರೆ, ಅದಕ್ಕೆ ಯೋಗಶಾಸ್ತ್ರ ಹೇಳುತ್ತಲ್ಲ, ಆಸನ, ಪ್ರಾಣಾಯಾಮ ಇತ್ಯಾದಿ ಈ ಯಮ, ನಿಯಮ, ಆಸನ ಇವುಗಳ ಮೂಲಕ ಈ ಅಷ್ಟಾಂಗ ಯೋಗದಲ್ಲಿ ಏನು ಹೇಳಿದೆಯೋ ಅದರ ಪ್ರಾಥಮಿಕವಾದಂಥ ಪ್ರಯತ್ನ ಇರಬೇಕು. ಅಂದರೆ ಆಸನ, ಕುಳಿತುಕೊಳ್ಳೋದು ಮತ್ತು ಪ್ರಾಣಾಯಾಮ ಇವುಗಳ ಮೂಲಕ ನಮ್ಮ ಶ್ವಾಸವನ್ನು ಕಂಟ್ರೋಲ್ ಮಾಡಲಿಕ್ಕಾಗತ್ತೆ. ಯಾವಾಗ ಶ್ವಾಸ ನಿಗ್ರಹದಲ್ಲಿರುತ್ತೋ ಆಗ ಮನಸ್ಸು ಸ್ವಲ್ಪ ಸ್ಥಿರತೆಗೆ ಬರುತ್ತೆ. ಯಾವಾಗ ಶ್ವಾಸವೇ ವ್ಯತ್ಯಾಸ ಆಗ್ತಾ ಇರುತ್ತೋ ಮನಸ್ಸು ಪೂರ್ತಿ ಗಲಿಬಿಲಿ ಆಗ್ತಾ ಇರುತ್ತೆ. ಹೀಗೆ ಈ ಆಸನ ಪ್ರಾಣಾಯಾಮಾದಿಗಳಿಂದ ದೇಹ, ಇಂದ್ರಿಯಾದಿ ಇವುಗಳನ್ನೆಲ್ಲ ನಿಯಂತ್ರಣದಲ್ಲಿ ಇರಿಸಿಕೊಂಡು ಅಷ್ಟೋ ಇಷ್ಟೋ ಹದ್ದು ಬಸ್ತಿನಲ್ಲಿ ಇರಿಸಿಕೊಂಡ್ರೆ ಆಗ ಅವನು ವಶ್ಯಾತ್ಮ. ಆದರೆ ಈಗ ಒಬ್ಬ ವಶ್ಯಾತ್ಮ ಇದ್ದಾನೆ, ಆದರೆ ಅವನು ವೈರಾಗ್ಯ ಸಂಪನ್ನನಲ್ಲ. ಈಗ ಅವನಿಗೆ ಸುಖ ಉಂಟೋಗಳಿದ್ರೆ ಇಲ್ಲ ಅನ್ನತ್ತೆ. ಅಣಿಮಾದಿ ಅಷ್ಟೈಶ್ವರ್ಯಗಳನ್ನು ವಶವಾಗಿರಿಸಿಕೊಂಡವನಿಗೂ ಸಹ ಒಬ್ಬ ಬ್ರಹ್ಮಜ್ಞಾನಿಗೆ ಇರುವಂಥ ಸುಖ ಅವನಿಗೆ ಸಿಗುವುದಿಲ್ಲ. ಹಾಗಾಗಿ ಈ ಅಣಿಮಾದಿ ವಿಭೂತಿಗಳು ಅಥವಾ ಐಶ್ವರ್ಯಗಳು ಅವುಗಳು ಸ್ವಾಧೀನ ಇದ್ರೂ ಸಹ ಅವನಿಗೂ ಸಹ ಆ ಸುಖ ಇಲ್ಲ ಅಂತಾದರೆ ಆತ್ಮಜ್ಞಾನದ ಸುಖ ಎಷ್ಟು ಮಿಗಿಲಾದದ್ದು ಅಂತ. ಇದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ. ಅಲ್ಲ, ಎಲ್ಲಿ ಇದಕ್ಕೆ ಉದಾಹರಣೆ ಅಂದರೆ, ನಮ್ಮಲ್ಲಿ ಒಂದು ಭಾವನೆ ಉಂಟು, ತಪಸ್ ಮಾಡುವವರೆಲ್ಲರೂ ಸಹ ವಿರಕ್ತರು ಅಂತ. ತಪಸ್ ಮಾಡುವವರೆಲ್ಲರೂ ಸಹ
ವಿರಕ್ತರಾಗಬೇಕು ಅಂತ ಇಲ್ಲ. ಬೇರೆ ಬೇರೆಯ ಕಾಮನೆಗಳ ಉದ್ದೇಶದಿಂದ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ತಪಸ್ಸನ್ನು ಮಾಡ್ತಾರೆ. ಉದಾಹರಣೆಗೆ ರಾವಣ, ಕುಂಭಕರ್ಣ, ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇವರೆಲ್ಲರೂ ಸಹ ತಪಸ್ಸು ಮಾಡಿದವರೇ. ಆದರೆ ಇವರಿಗೇನಾದ್ರು ಆತ್ಮಜ್ಞಾನ ಬಂತ? ಇಲ್ಲ. ಯಾಕೆ ಬರಲಿಲ್ಲ ಕೇಳಿದರೆ, ಇವರು ಎಷ್ಟೋ ಇಂದ್ರಿಯ ನಿಗ್ರಹ ಮಾಡಿದ್ದಾರೆ ಆ ವೇಳೆಯಲ್ಲಿ. ಆದರೆ ಏನಲ್ಲ, ಇವರು ವಿರಕ್ತರಲ್ಲ. ಹಾಗಾಗಿ ಏನಾಯಿತು ಕೇಳಿದರೆ, ವಿರಕ್ತರಲ್ಲದೆ ಇವರು ತಪಸ್ವಿಗಳು ಆದದ್ದಿದ್ರೂ ಸಹ ಮತ್ತು ಅವರಿಗೆ ಸಂಸಾರದ ಕಟ್ಟು ಅಂದರೆ ಹುಟ್ಟು ಸಾವುಗಳ ಗಂಟು ಅವರಿಗೆ ಕಳಚಲಿಲ್ಲ. ಮತ್ತಷ್ಟೇ ಅಲ್ಲ, ಯಾರು ಕಾಮನೆಯ ಬೆನ್ನು ಹತ್ತಿ ತಪಸ್ಸನ್ನು ಮಾಡ್ತಾರೋ, ಎಷ್ಟೇ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಮಾಡಿದ್ರೂ ಸಹ ಆ ದೇವತೆಗಳು ಅದನ್ನು ಹಾಳು ಮಾಡಿಯೇ ಮಾಡ್ತಾರೆ. ಕುಂಭಕರ್ಣ ಅವನು ತಪಸ್ಸು ಮಾಡಿದ ಬಹಳಷ್ಟು ವರ್ಷಗಳ ಕಾಲ, ಎಲ್ಲ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು. ಅಣ್ಣ ತಮ್ಮನ ಉದ್ದೇಶ ಆಗಿತ್ತು, ತಪಸ್ಸು ಮಾಡಿದ. ಕೊನೆಗೆ ಏನಾಯಿತು? ಪ್ರತ್ಯಕ್ಷ ಆದ ಬ್ರಹ್ಮ ವರ ಕೊಡೋದಕ್ಕೆ ಅಂತ. ಇವನು ಏನು ಕೇಳ್ತಾನೆ ಅನ್ನೋದು ಇವನು ಒಳಗಡೆ ಇರುವಂಥ ಭಗವಂತನಿಗೆ ಗೊತ್ತಿಲ್ವಾ? ಅವನು ಸರ್ವವ್ಯಾಪಿತಾನೆ. ಹಾಗಾಗಿ ಗೊತ್ತಾಯ್ತು ಅವನಿಗೆ, ಇವನಿಗೊಂದು ಪ್ರಪಂಚವನ್ನೇ ಹಾಳಗೆಡುವ ಒಂದು ವರವನ್ನು ಕೇಳ್ತಾನೆ ಅಂತ. ತಕ್ಷಣ ಹೇಳಿದಂತೆ ಶಾರದೆಗೆ, ನೀನು ಹೋಗಿ ಅವನ ನಾಲಿಗೆಯ ಮೇಲೆ ನಿಂತು ಬಿಡು, ಅವನ ನಾಲಿಗೆಯನ್ನು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಸಿಬಿಡು ಅಂತ. ಅವನು ಕೇಳಬೇಕು ಅಂತ ಅಂದ್ಕೊಂಡಿದ್ದೇನು? ನಿರ್ದೇವಂ ಅಂದರೆ ದೇವತೆಗಳೇ ಇಲ್ಲದ ಹಾಗೆ ನಾನು ಮಾಡಬೇಕು ಅಂಥ ವರವನ್ನು ಕೊಡುವಂತ. ಆದರೆ ಶಾರದೆ ನಾಲಿಗೆಯಲ್ಲಿ ನಿಂತಲು. ಆ ನಿರ್ದೇವಂ, ಆ ರ ಆದ್ಮೇಲೆ ದ ಬರಬೇಕಿತ್ತಲ್ಲ, ದ ಆದ್ಮೇಲೆ ರ ಹಾಕ್ಸ್ಬಿಟ್ಲು ಅವಳು. ನಿದ್ರಾಂ ಅಂತ. ವರುಣೋಮಿ ಏನು ಬೇಕಮ್ಮಂದರೆ ಅಷ್ಟೇ, ಸದಾ ನಿದ್ರೆಯನ್ನೇ ನಾನು ಕೇಳ್ತೇನೆ ಅಂತ. ಅಷ್ಟೇ, ಜೀವನೆಲ್ಲ ಹಾಗೇನೆ ನಡೀತು. ಅಂದರೆ ದುಷ್ಟ ಆಲೋಚನೆಯನ್ನು ತುಂಬಿಕೊಂಡು ತಪಸ್ಸನ್ನು ಮಾಡಿದವರು ಇದ್ದಾರೆ. ಅವರ ತಪಸ್ಸಿಗೆ ಇಂತಹದ್ದೇ ಫಲ. ಹಾಗಾಗಿ ಈ ಪುರಾಣಾದಿಗಳಲ್ಲಿ ನಮಗೆ ಇಂಥದ್ದು ಬೇಕಷ್ಟು ಸಿಗತ್ತೆ. ಇಂತಹ ತಪಸ್ಸೆಲ್ಲ ಅವರಿಗೆ ಏನು ಕೊಡಬೇಕು ಅದನ್ನು ಕೊಡೋದಿಲ್ಲ. ಯಾಕೆಂದರೆ ಅದು ವೈರಾಗ್ಯದಿಂದ ಬಂದಂಥ ತಪಸ್ಸಲ್ಲ, ಅದು ಸ್ವಾರ್ಥದ ಅತಿಶಯದಿಂದ ಬಂದಂಥದ್ದು. ಮತ್ತಷ್ಟೇ ಅಲ್ಲ, ಇಂಥ ತಪಸ್ಸನ್ನು ಎಷ್ಟಾದರೂ ಮಾಡಲಿ ಅಂದರೆ ಎಷ್ಟರ ಮಟ್ಟಿಗೆ ಅಂದರೆ, ಅವನು ತಪಸ್ಸನ್ನು ಮಾಡ್ತಾ ಮಾಡ್ತಾ ಅವನ ಮೇಲೆ ಬೇಕಾದ್ರೆ ಹುತ್ತ ಬೆಳೆದೋಗಲಿ, ಹುತ್ತ ಬೆಳೆದು ಅಲ್ಲಿ ಇರುವೆಗಳು ಅವನು ಮೂಳೆಯವರೆಗೆ ಬೇಕಾದ್ರೆ ಪ್ರವೇಶ ಮಾಡಿರಲಿ, ಅಷ್ಟಾದ್ರೂ ಸಹ ಅವನ ತಪಸ್ಸು ಅವನಿಗೆ, ಒಬ್ಬ ಜ್ಞಾನಿಗೆ ಕೊಡುವಂತಹ ಸುಖವನ್ನು ಕೊಡುವುದಿಲ್ಲ. ಹಾಗಾಗಿ ದೇಹಾದಿಕಂ ಅವಶಯತಃ ವೈರಾಗ್ಯಂ ನೈನ ಸಂಭವತಿ ಇತಿ ವಶ್ಯಾತ್ಮನ. ಅದಕ್ಕೋಸ್ಕರಲೇ ಅವನು ವಶ್ಯಾತ್ಮನಾಗಿರಬೇಕು ಮತ್ತು ವಿರಕ್ತನಾಗಿರಬೇಕು. ಇಷ್ಟು ಹೇಳಾದ ಮೇಲೆ ಮತ್ತೆ ಕೆಲವು ಸಲ ಈ ಹಠಯೋಗಾದಿಗಳಿಂದಲೂ ಸಹ ಅದು ಇದು ಸಿದ್ಧಿ ಮಾಡ್ಕೊಳ್ತಾರೆ. ಆದರೆ ಆ ಸಿದ್ಧಿಯೂ ಹಾಗೆ, ಅದು ಕೆಲವು ದಿವಸ ಇರ್ತದೆ, ಆಮೇಲೆ ಮತ್ತೆ ಪುನಃ ಅದು ಹೋಗಿಬಿಡ್ತದೆ ಅಂತ. ನಾವು ಹಿಂದೆ ಹೇಳಿದ್ದೇನೋ ಗೊತ್ತಿಲ್ಲ, ನಮ್ಮ ದೇಶದ ಎಷ್ಟೋ ಜನ ಈ ಆತ್ಮಜ್ಞಾನಿಗಳ ಎದುರಿನಲ್ಲಿ ಈ ಹಠಯೋಗಿಗಳು ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಲಿಕ್ಕೆ ಅಂತ ಬಂದಿದ್ದಾರೆ. ಹಾಗೆ ಬಂದವರು ಹೇಳ್ತಾರೆ, ನನಗೆ ಅಷ್ಟು ಸಿದ್ಧಿಯಾಗಿದೆ, ಇಷ್ಟು ಸಿದ್ಧಿಯಾಗಿದೆ ಅಂತ. ಆತ್ಮಜ್ಞಾನಿಗಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಹೌದಾ, ಏನಿದೆ ತೋರಿಸು. ಅವನೊಂದ್ಸಲ ಹಾರಿ ಹೋಗ್ತಾನೆ ಹೀಗೆ ಪಕ್ಷಿ ತರಹ, ನೋಡು ನಾನು ತಪಸ್ಸು ಸಿದ್ಧಿಯಾಗಿದೆ ಅಂತ. ಒಂದೇ ಮಾತು ಕೇಳ್ತಾರೆ, ಅಲ್ಲ ಈ ಕೆಲಸ ಪಕ್ಷಿನೂ ಮಾಡುತ್ತೆ, ನೀನು ಇಷ್ಟಕ್ಕೋಸ್ಕರ ಯಾಕೆ ತಪಸ್ಸು ಮಾಡಬೇಕಿತ್ತು? ಆ ಪಕ್ಷಿ ಹಾರಿ ಹೋಗೋದಕ್ಕೆ ಏನಾದ್ರು ತಪಸ್ಸು ಮಾಡಿದೆಯಾ? ಇಲ್ಲ. ಹಾಗಾಗಿ ಇದೆಲ್ಲ ಒಂದೊಂದು ಪ್ರಾಣಿಗೆ ಸಹಜವಾಗಿ ಕೊಟ್ಟಿದ್ದಾನೆ ಭಗವಂತ. ನೀನು ಇದನ್ನು ಗಳಿಸಿದ ಮಾತ್ರಕ್ಕೆ ಏನು ಹೊಸದಾಗಿ ಅಚೀವ್ ಮಾಡ್ಕೊಂಡೋಗಾಗಲಿಲ್ಲ. ಪ್ರಶ್ನೆ ಇಷ್ಟೇ, ನಿನ್ನ ಒಳಗಿನ ಸಾಧನೆ ಏನಾಯಿತು? ಆತ್ಮಜ್ಞಾನ ನಿನಗೆ ಬಂತ? ಆದ್ದರಿಂದ ಈ ಹಠಯೋಗಾದಿಗಳಿಂದಲೂ ಸಹ ಕೆಲವು ಸಿದ್ಧಿ ಆಗತ್ತೆ. ಆದರೆ ಆ ಯಾವ ಸಿದ್ಧಿಯೂ ಸಹ ಆತ್ಮಜ್ಞಾನವನ್ನು ತಂದು ಕೊಡುವಂಥ ಸಿದ್ಧಿ ಅಲ್ಲ. ಅದಕ್ಕಿರುವಂಥದ್ದೆರಡೇ, ಒಂದು ಜ್ಞಾನ, ಇನ್ನೊಂದು ವೈರಾಗ್ಯ. ಮತ್ತು ಅಂಥ ವೈರಾಗ್ಯ
ಅದು ಶುದ್ಧತರವಾದದ್ದಿದ್ದರೆ, ಅಂದರೆ ಯಾವುದೇ ಕಾಮನೆಯ ಅಲ್ಪಾಂಶವೂ ಅಲ್ಲಿ ಇಲ್ಲದೆ ಇದ್ದರೆ, ಕೇವಲ ಆತ್ಮಬೋಧ ಮಾತ್ರ, ಆತ್ಮಸ್ವರೂಪವನ್ನು ತಿಳ್ಕೊಳ್ಬೇಕು ಅನ್ನುವಂಥದ್ದು ಇಷ್ಟೇ ಇದ್ದರೆ, ಆಗ ಅವನಿಗೆ ಏನಾಗುತ್ತೆ ಕೇಳಿದರೆ ಸ್ವರಾಜ್ಯ ಪ್ರಾಪ್ತಿ ಅಂತ. ಏನೋ ಒಂದು ಹೊಸ ಶಬ್ದ ಬಂತು, ಸ್ವರಾಜ್ಯ ಪ್ರಾಪ್ತಿ ಅಂತ. ನಮಗೆ ರಾಜ್ಯ ಪ್ರಾಪ್ತಿ ಗೊತ್ತಿತ್ತು, ಪರರಾಜ್ಯ ಪ್ರಾಪ್ತಿ ಗೊತ್ತಿತ್ತು, ಇದು ಸ್ವರಾಜ್ಯ ಪ್ರಾಪ್ತಿ. ಸ್ವರಾಜ್ಯ ಕಾಮಧುಕ್ ಅಂತ ಶಬ್ದ ಅಲ್ಲಿ ಮೂಲದಲ್ಲಿ. ಹಾಗಾಗಿ ಅವನಿಗೆ ಆ ಸ್ವರಾಜ್ಯ ಪ್ರಾಪ್ತಿ ಆಗ್ತದೆ. ಅಂದರೆ ಏನು ಅಂದರೆ ಇಷ್ಟೇ, ಸ್ವಯಮೇವ ರಾಟ್ ಸ್ವರಾಟ್, ಅಂದರೆ ಅವನು ತನ್ನ ನಿಯಂತ್ರಣದಲ್ಲಿ ತಾನಿರ್ತಾನೆ, ಬೇರೆ ಯಾರ ಅಧೀನಕ್ಕೆ ಅವನು ಒಳಪಡುವುದಿಲ್ಲ. ತನ್ನ ನಿಯಂತ್ರಣದಲ್ಲಿ ತಾನಿರುವವನೇ ಅವನೇ ಸ್ವರಾಟ್. ಅವನಿಗೆ ಅವನೇ ರಾಜ. ರಾಟ್ ಅಂದರೆ ರಾಜ ಅಂತ ಒಂದು ಅರ್ಥ. ತನಗೆ ತಾನೇ ರಾಜ. ಆದರೆ ಇವತ್ತು ಯಾರೂ ಬೇರೆಯವರು, ಅಂದರೆ ಇಂಥ ಜ್ಞಾನಿಗಳನ್ನು ಬಿಟ್ಟು ಬೇರೆ ಯಾರೂ ಸಹ ಅವರಿಗೆ ಅವರೇ ರಾಜರಲ್ಲ. ಬೇರೆಯವರು ಇವನನ್ನು ರಾಜ ಪದವಿಯಲ್ಲಿ ಕೂರಿಸಿದರೆ ಅವರು ರಾಜ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಬೇರೆಯವರು ಕೂರಿಸಿದರೆ 5 ವರ್ಷ ಮುಖ್ಯಮಂತ್ರಿ. ಮತ್ತು ಪ್ರಜೆಗಳು ಬೇಡ ನೀನು ಹೋಗು ಅಂತ ತೀರ್ಮಾನ ಮಾಡಿದರೆ ಹೋಗಲೇಬೇಕು. ಆದರೆ ಆತ್ಮಜ್ಞಾನಿಯ ಈ ಸ್ವರಾಜ್ಯ ಪ್ರಾಪ್ತಿ ಉಂಟಲ್ಲ, ಅವನನ್ನು ಯಾರೂ ಸಹ ಅದನ್ನು ಕಸಿದುಕೊಳ್ಳೋದಕ್ಕೆ ಆಗುವುದಿಲ್ಲ. ಹಾಗಾಗಿ ಅವನಿಗೆ ಅವನೇ ರಾಜ. ಎಂಥ ರಾಜ ಕೇಳಿದರೆ, ಅವನಿಗೆ ಪ್ರಜೆಗಳಿದ್ರೂ ಸಹ ಇವನ ಕರ ಕೇಳದ ರಾಜ. ಅವ್ರ ಕರ ನೀಡ್ಲಿಕ್ಕೆ ಬಂದರೂ ಸಹ ಬೇಡ ಅಂತ ಹೇಳುವ ರಾಜ. ಇಲ್ಲಿ ನಮ್ಮ ಹತ್ರ ಆಗೋದಿಲ್ಲ, ಜಾಸ್ತಿ ಆಯಿತು ಅಂದರೂ ಸಹ ನಮ್ಮ ತಲೆ ಮೇಲೆ ಕುಳಿತು ತಿಗಣೆ ಸರಹ ಕಿತ್ತು ತಿನ್ನುವ ರಾಜರು. ಹಾಗಾಗಿ ಅವನು ಸ್ವರಾಟ್. ಅಂತಹವನ ಸ್ಥಿತಿಯೇ ಸ್ವರಾಜ್ಯ. ಅವನಿಗೆ ಅವನೇ ರಾಜ. ಅಂದರೆ ಅವನಿಗೆ ಯಾವತ್ತೂ ತನ್ನ ರಾಜಪದವಿ ಚ್ಯುತಿ ಆಗ್ತದೆ ಅಂತ ಹೆದರಿಕೆ ಇಲ್ಲ. ಯಾಕೆಂದರೆ ಅವನು ರಾಜಪದವಿ ಅಂತ ಅದನ್ನು ಅಂದ್ಕೊಳ್ಳೋದೇ ಇಲ್ಲ ಅವನು. ಹಾಗಾಗಿ ಅವನಿಗೆ ಯಾವ ರೀತಿಯಲ್ಲೂ ಸಹ ಭಯ ಇಲ್ಲ. ಹಾಗಾಗಿ ಅವನು ಸರ್ವನಿಯಾಮಕ. ಮನಸ್ಸು ಮಾಡಿದರೆ ಅವನು ಎಲ್ಲರನ್ನೂ ನಿಯಂತ್ರಿಸಬಲ್ಲ, ಆದರೆ ಅವರು ನಿಯಂತ್ರಣ ಮಾಡೋದಿಲ್ಲ. ಈ ಮಾತನ್ನು ಕೇಳಿದಾಗ ನಿಮಗೊಂದು ಸಂಶಯ ಬಂದುಬಿಡುತ್ತೆ. ಮತ್ತಿಲ್ಲಿ ಆತ್ಮಜ್ಞಾನವನ್ನು ಪಡೆದಂಥವರು ಕೆಲವು ಕಡೆಗೆ ಹೇಳುತ್ತೆ, ಅಂಥವರನ್ನು ನೋಡಿದರೆ ಭಗವಂತನ ದರ್ಶನಕ್ಕಿಂತ ಹೆಚ್ಚು ಅದು ಅಂತ. ಯಾಕೆಂದರೆ ಭಗವಂತ ಅವನು ಸ್ವಯಂ ಆ ರೂಪದಲ್ಲಿದ್ದನು ಸ್ವತಃ. ಇವನು ಪ್ರಯತ್ನದಿಂದ ಆ ಎತ್ತರಕ್ಕೆ ಹೋದವನು. ಹಾಗಾಗಿ ಪ್ರಯತ್ನದಿಂದ ಆ ಎತ್ತರಕ್ಕೆ ಹೋದವನು ಇರ್ತಾನಲ್ಲ, ಅವನು ಒಮ್ಮೆ ನಮ್ಮನ್ನು ಕಣ್ಣು ಹಾಯಿಸಿ ನೋಡಿದರೆ ಸಾಕಂತೆ ಅವನ ಜೀವನವೇ ಬದಲಾವಣೆ ಆಗಿಬಿಡ್ತದೆ. ಒಮ್ಮೆ ನೋಡಿದರೆ ಸಾಕು ಹೀಗೆ ಅಂತ, ಮಾತನಾಡಬೇಕು ಅಂತಲ್ಲ, ನೋಡಿದರೆ ಸಾಕು ಹೀಗೆ ಅಂತ. ಇದು ಒಂದು. ಅದರ ಜೊತೆಗೆ ಅವನು ಭಗವಂತನಿಗೆ ಸಮಾನ. ಈ ಮಾತನ್ನು ಹೇಳಿದಾಗ ಒಂದು ಸಂಶಯ ಬರ್ತದೆ. ಹಾಗಿದ್ರೆ ಭಗವಂತ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡ್ತಾನೆ, ಇವನು ಮಾಡ್ತಾನಾ ಅಂದರೆ ಮಾಡಲಿಕ್ಕೆ ಹೋಗೋಲ್ಲ. ಈ ವಿಷಯವನ್ನು ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಕೊನೆಗೆ ಹೇಳ್ತಾರೆ, ಜಗದ್ವ್ಯಾಪಾರವರ್ಜಂ ಅಸನ್ನಿಹಿತತ್ವಾಚ್ಚ. ಆದರೆ ಈ ಜಗದ್ವ್ಯಾಪಾರಕ್ಕೆ ಅವರು ಕೈ ಹಾಕುವುದೇ ಇಲ್ಲ ಜ್ಞಾನಿಗಳಾದವರು. ಇದರಿಂದ ದೂರ ಸರಿತಾರೆ. ಆದರೂ ಸಹ ಕೆಲವು ಸಲ ಭಗವನ್ ನಿಯಮಕ್ಕೆ ಒಳಪಟ್ಟು ಆಧಿಕಾರಿಕ ಪುರುಷರು ಅಂತ ಜ್ಞಾನಿಗಳಾದವರೂ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಉದಾಹರಣೆಗೆ ಈ ವ್ಯಾಸರಂಥವರು, ಅವರು ಜ್ಞಾನಿಗಳಾದ್ರೂ ಸಹ ಭಗವನ್ ನಿಯಮಕ್ಕೆ ಇಂತಿಷ್ಟು ದಿವಸ ಜಗತ್ತಿನ ಕ್ಷೇಮಕ್ಕೆ ಈ ಕೆಲಸ ನೀನು ಮಾಡಲೇಬೇಕು ಅಂತ ಆದರೂ ಮುಕ್ತರಾದ್ರೂ ಸಹ ಅವರು ಈ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆಧಿಕಾರಿಕ ಪುರುಷರು ಅಂತ. ಇದೆಲ್ಲ ವೇದಾಂತದ ಗ್ರಂಥಗಳಲ್ಲಿ, ಬೇರೆ ಬೇರೆ ಗ್ರಂಥಗಳಲ್ಲಿ ಬರುವಂತಹ ವಿಚಾರ. ಹಾಗಾಗಿ ಅವನು ಸ್ವರಾಜ್ಯ ಪ್ರಾಪ್ತಿಯನ್ನು ಪಡಿತಾನೆ, ಅಂದರೆ ಸ್ವರಾಜ್ಯ ಪ್ರಾಪ್ತಿ ಅವನಿಗೆ ಆಗ್ತದೆ. ಹಾಗಾಗಿ ಇಂಥ ಸ್ಥಾನ ಯಾರಿಗೆ ಸಿಗ್ತದೆ ಕೇಳಿದರೆ ಅತ್ಯಂತ ವಿರಕ್ತನಾದವನಿಗೆ, ಮತ್ತು ಆ ಆತ್ಮಜ್ಞಾನವನ್ನು ಅಂದರೆ ಸ್ವರೂಪವನ್ನು ತಿಳಿದುಕೊಂಡವನಿಗೆ. ಅಷ್ಟು ಹಿನ್ನೆಲೆಯಲ್ಲಿ ಅತ್ಯಂತ ವೈರಾಗ್ಯವತಃ ಸಮಾಧಿ,
ಇಲ್ಲಿ ಹೇಳಿತ್ತು ಹಿಂದಿನ ಶ್ಲೋಕದಲ್ಲಿ, ಅತ್ಯಂತ ವೈರಾಗ್ಯವತ ಸಮಾಧಿ. ಹಾಗಾಗಿ ಎಲ್ಲ ವಿಷಯವೂ ಸಹ ಆ ವಿರಕ್ತನಾಗಿ ಜ್ಞಾನಿಯಾದವನಿಗೆ. ಇಷ್ಟನ್ನು ಹೇಳ್ತಾ ಅವನಿಗೆ ಯಾಕೆ ಇದೆಲ್ಲ ಸಿಗ್ತದೆ ಅಂತ ಕೇಳಿದರೆ, ಅಸ್ಪೃಹಯ, ಅವನಿಗೆ ಯಾವುದೇ ರೀತಿ ಆಸೆ ಇರುವುದಿಲ್ಲ. ಯಾವನಿಗೆ ಆಸೆ ಇರುವುದಿಲ್ವೋ ಅವನನ್ನು ಸಂಪತ್ತು ತಾನಾಗಿ ಹುಡ್ಕೊಂಡು ಬರ್ತದೆ. ಯಾವನಿಗೆ ಆಸೆ ಇರ್ತದೆಯೋ ಅವನ ಕೈಯಿಂದ ನುಣಿಸ್ಕೊಂಡು ಹೋಗ್ತಾ ಇರ್ತದೆ ಅದು. ನಿನ್ನೆ ದಿವಸ ಇಲ್ಲಿ ಹತ್ತಿರಕ್ಕೆ ಸಂಬಂಧಪಟ್ಟವರು ಒಬ್ಬರು ಒಂದು ಮಾತು ಹೇಳ್ತಾ ಇದ್ರು, ನಾವು ಬೇಡ ಅಂತ ಹೇಳ್ತೇವೆ, ಆದರೆ ಬೇಕೇ ಬೇಕು ಅಂತ ಮುಂದಕ್ಕೆ ಬರ್ತಿದ್ದಾರೆ ಅಂತ. ಹಾಗೆ ಎಲ್ಲಿ ಆಸೆ ಇರುವುದಿಲ್ವೋ ಅಲ್ಲಿ ಏನಾಗುತ್ತೆ ಕೇಳಿದರೆ ಅದು ತಾನಾಗಿ ಸಂಪತ್ತು ಸೇರ್ತಾ ಇರ್ತದೆ. ಆಸೆ ಇದ್ದಲ್ಲಿ ಅದು ಇರಲಿಕ್ಕೆ ಇಷ್ಟ ಪಡೋದಿಲ್ಲ. ಹಾಗಾಗಿ ನೀನೇನು ಮಾಡೋ ಕೇಳಿದರೆ, ಸದ್ರೂಪೇ ಸದಾತ್ಮನಿ, ನಿನ್ನ ಆ ಆತ್ಮ ವಸ್ತುವಿನಲ್ಲಿ ಯಾವುದದು ಬ್ರಹ್ಮಣಿ ಸದಾ ನಿರಂತರಂ ಶ್ರೇಯಸೇ, ನಿನ್ನ ಮುಕ್ತಿಗಾಗಿ ಪ್ರಜ್ಞಾಂ ಕುರು. ಪ್ರಜ್ಞಾಂ ಅಂದರೆ ಆ ನಿನ್ನ ಸ್ವರೂಪವನ್ನು ತಿಳಿಸಿಕೊಡುವಂಥ ಸಮಾಧಿ ಅಂತ ಅರ್ಥ. ಇಲ್ಲಿ ಪ್ರಜ್ಞಾಂ ಅನ್ನೋದಕ್ಕೆ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಅರ್ಥ ಉಂಟು. ಇಲ್ಲಿ ಪ್ರಜ್ಞಾ ಅನ್ನೋದಕ್ಕೆ ಸಮಾಧಿ ಸ್ಥಿತಿ. ಆ ನಿರ್ವಿಕಲ್ಪಕ ಸಮಾಧಿ ಸ್ಥಿತಿಯಲ್ಲಿ ನೀನು ನಿಲ್ಲು, ಅದರಿಂದ ನಿನಗೆ ಶ್ರೇಯಸ್ಸಾಗ್ತದೆ ಅಂತ ಗುರುಗಳು ಶಿಷ್ಯನಿಗೆ ಹೇಳಿದರು. ಒಂದು ಶ್ಲೋಕ ಆಯಿತು. ಮತ್ತೆ ಮುಂದಿನದು ಇದರಿದ್ದೇ ಉತ್ತರಾರ್ಧ ಇದ್ದ ಹಾಗೆ ಅದನ್ನು ಹೇಳ್ತಾರೆ. ಆಶಾಂ ಛಿಂದಿ ವಿಷೋಪಮೇಷು ವಿಷವೇಶ್ವೇಶ್ವೈವೇಶೈವ ಮೃತ್ಯೋಸ್ಸೃತಿ ತ್ಯಕ್ತ್ವಾ ಜಾತಿ ಕುಲಾಶ್ರಮೇಶ್ವಭಿಮತಿಂ ಮುಂಚಾತಿ ದೂರಾತ್ ಕ್ರಿಯಾ ದೇಹಾದಾ ವಸತಿ ತ್ಯಜಾತ್ಮಧಿಷಣಾಂ ಪ್ರಜ್ಞಾಂ ಕುರುಷ್ವಾತ್ಮನಿ ತ್ವಂ ದ್ರಷ್ಟಾಸ್ಯಮಲೋಸಿ ನಿರ್ದ್ವಯ ಪರಬ್ರಹ್ಮಾಸಿ ಯದ್ವಸ್ತುತಃ. ಇನ್ನೊಂದು ಸಲ. ಆಶಾಂ ಛಿಂದಿ ವಿಷೋಪಮೇಷು ವಿಷಯೇಶ್ವೇಶೈವ ಮೃತ್ಯೋಸ್ಸೃತಿ ತ್ಯಕ್ತ್ವಾ ಜಾತಿ ಕುಲಾಶ್ರಮೇಶ್ವಭಿಮತಿಂ ಮುಂಚಾತಿ ದೂರಾತ್ ಕ್ರಿಯಾ ದೇಹಾದಾ ವಸತಿ ತ್ಯಜಾತ್ಮಧಿಷಣಾಂ ಪ್ರಜ್ಞಾಂ ಕುರುಷ್ವಾತ್ಮನಿ ತ್ವಂ ದೃಷ್ಟಾಸಿ ಅಮಲೋಸಿ ನಿರ್ದ್ವಯ ಪರಬ್ರಹ್ಮಾಸಿ ಯದ್ವಸ್ತುತಃ. ಈ ಶ್ಲೋಕದ ಅರ್ಥ ಹೀಗೆ ಇದೆ. 78ನೇ ಶ್ಲೋಕ. ವಿಷಕ್ಕೆ ಸಮವಾದಂತಹ ವಿಷಯಗಳಲ್ಲಿ ಆಸೆಯನ್ನು ಕತ್ತರಿಸಿ ಹಾಕು. ಯಾಕೆ ಅಂದರೆ ಆ ಆಸೆಯೇ ಮರಣಕ್ಕೆ ದಾರಿ. ಜಾತಿ ಮತ್ತು ವಂಶ ಆಶ್ರಮಗಳಲ್ಲಿ ಅಭಿಮಾನವನ್ನು ಬಿಟ್ಟು ಕರ್ಮಗಳನ್ನು ದೂರದಿಂದಲೇ ಬಿಟ್ಟು ಬಿಡು. ರೂಪವಾದ ಈ ದೇಹಾದಿಗಳಲ್ಲಿ ಆತ್ಮನೆಂಬ ಬುದ್ಧಿಯನ್ನು ತ್ಯಜಿಸು. ಆತ್ಮನಲ್ಲಿಯೇ ಪ್ರಜ್ಞೆಯನ್ನು ಸಮಾಧಿಯನ್ನು ಹೊಂದು. ಯಾಕೆಂದರೆ ನೀನು ನಿಜವಾಗಿಯೂ ಸಹ ಆ ದೃಷ್ಟೃ ಆಗಿದ್ದೀಯೇ, ಮತ್ತಷ್ಟೇ ಅಲ್ಲ ನಿರ್ಮಲನಾಗಿದ್ದೀಯೇ, ಅದ್ವಿತೀಯವಾದ ಪರಬ್ರಹ್ಮವೇ ಆಗಿದ್ದೀಯೇ. ಇದು ನಿನ್ನ ನಿಜವಾದಂತಹ ಸ್ವರೂಪ. ಇಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಇಲ್ಲಿ ಹೇಳ್ತಾರೆ, ಆಶಾಂ ಛಿಂದಿ, ಆಸೆಯನ್ನು ಕತ್ತರಿಸಿ ಹಾಕು. ಛಿಂದಿ ಅಂದರೆ ಕತ್ತರಿಸುವಂಥ. ಅದು ಎಂತಹ ಆಸೆ ಕೇಳಿದರೆ ವಿಷೋಪಮೇಷು ಅಂದರೆ ವಿಷಯೇಷು. ವಿಷಯ ಅಂದರೆ ಇಂದ್ರಿಯಗಳಿಗೆ ಸುಖವನ್ನು ಕೊಡುವ ವಸ್ತುಗಳು. ಈ ವಸ್ತುಗಳು ಎಂಥವಪ್ಪ ಅಂತಂದರೆ ವಿಷೋಪಮೇಷು, ವಿಷಕ್ಕೆ ಸಮಾನವಾದವುಗಳು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಿದ್ದಾವಲ್ಲ, ನಾವು ಇವುಗಳನ್ನು ಇಷ್ಟೇ ಕರಿತೇವೆ ಪಂಚ ತನ್ಮಾತ್ರೆಗಳು ಅಂತ. ಆದರೆ ಇವುಗಳು ಹೆಚ್ಚಾದಾಗ, ಅಂದರೆ ಇವುಗಳ ಉಪಯೋಗ ಹೆಚ್ಚಾದಾಗ ಅವು ವಿಷ ಹೇಗೆ ನಮಗೆ ಕೆಡುಕನ್ನು ಮಾಡುತ್ತೋ ಅಷ್ಟೇ ಕೆಡುಕನ್ನು ಉಂಟು ಮಾಡ್ತವೆ. ಹಾಗಾಗಿಯೇ ಇವುಗಳನ್ನು ಅತಿಯಾಗಿ ಸೇವಿಸಲಿಕ್ಕೆ ಹೋಗಬಾರದು. ಯಾಕೆಂದರೆ ವಿಷ ಏನು ಮಾಡುತ್ತೆ ಅಂದರೆ ತಿಂದವನಿಗೆ ಅದು ಕೆಟ್ಟದ್ದನ್ನು ಮಾಡೇ ಮಾಡುತ್ತೆ. ಹಾಗೆ ಈ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳೂ ಸಹ ಅತಿಯಾದಾಗ
ಯಾರು ಅತಿಯಾಗಿ ಸೇವಿಸ್ತಾನೋ ಅವನಿಗೆ ಕೆಡಕನ್ನು ಮಾಡೇ ಮಾಡ್ತೇವೆ. ಅವುಗಳ ಸ್ವಭಾವ ಅದು ಹೀಗೆ ಅಂತ. ಇತ್ತೀಚೆಗೆ ನಾವು ನೋಡ್ತೇವೆ, ಕಣ್ಣಿನ ಸ್ವಭಾವ ರೂಪವನ್ನು ನೋಡುವುದು, ರೂಪವನ್ನು ಒಟ್ಟಾರೆ ನೋಡುವುದು, ಯಾವುದನ್ನು ನೋಡಬೇಕು ಯಾವುದನ್ನು ನೋಡಬಾರ್ದು ಅಂತ ನಿರ್ಣಯ ಮಾಡಿಕೊಳ್ಳದೆ ಕಂಡಿದ್ದನ್ನೆಲ್ಲ ನೋಡ್ತಾ ಹೋದರೆ ಅದು ದೃಷ್ಟಿ ಹೋಗ್ತದೆ ಅಂತ. ಮತ್ತು ಯಾವುದನ್ನು ಕೇಳಬೇಕು ಯಾವುದನ್ನು ಕೇಳಬಾರ್ದು ಅಂತ ಗೊತ್ತಿಲ್ಲದೆ ಯಾವಾಗಲೂ ಕಿವಿಯಲ್ಲಿ ವೈರನ್ನೇ ಹಾಕ್ಕೊಂಡು ಕೇಳ್ತಾ ಇದ್ದರೆ ಶ್ರೋತ್ರೇಂದ್ರಿಯ ನನ್ನ ಹತ್ರ ಇನ್ನೂ ಆಗೋಲ್ಲ ಅನ್ನತ್ತೆ. ಅದು ತಪ್ಪು ತಿಳ್ಕೊಳ್ಬೇಡಿ. ಇತ್ತೀಚೆಗೆ ಇದೆರಡಕ್ಕೂ ವೈದ್ಯರು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಯಾರು ಅತಿಯಾಗಿ ಟಿ ವಿಯನ್ನು ನೋಡ್ತಾರೋ ಅವರು ದೃಷ್ಟಿ ಕಳ್ಕೊಳ್ತಾರೆ. ಪ್ರಾಯಶಃ ನಿಮಗೆ ಹಳೆ ಸುದ್ದಿ ಇದು, ಆದರೆ ಮತ್ತೆ ಮತ್ತೆ ಈ ಸುದ್ದಿ ಬರ್ತಾ ಉಂಟು. ಯಾರು ಅತಿಯಾಗಿ ಕೇಳ್ತಾ ಇರ್ತಾರೋ, ಹೆಚ್ಚು ಯೂಸ್ ಮಾಡ್ತಾರೋ ಅದನ್ನು, ಅವರು ಶ್ರೋತ್ರೇಂದ್ರಿಯ ಅದು ಬಾಧಿರೀಯವನ್ನು ಪಡೀತದೆ ಅಂತ. ಇದಿಷ್ಟೇ ಅಲ್ಲ, ಕಿವಿ ಕೇಳದೇ ಇದ್ದಿದ್ರೆ ಬಿಡಿ, ಕಣ್ಣು ಕಾಣದೇ ಇದ್ದಿದ್ರೆ ಬಿಡಿ, ಅವರ ಮೆದುಳು ತನ್ನ ನೆನಪಿನ ಶಕ್ತಿಯನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತದೆ ಅಂತ. ಶಿಕ್ಷಣ ಕ್ಷೇತ್ರಕ್ಕೆ ಇತ್ತೀಚೆಗೆ ಬಂದಂತಹ ರಿಪೋರ್ಟ್ ಇದು. ಆದರೆ ನಾವೇನು ಮಾಡ್ತೀವಿ ಕೇಳಿದರೆ, ಅಯ್ಯೋ ಪಾಪ ಎಲ್ಲಿದ್ದಾನೋ ಏನೋ ಗೊತ್ತಾಗೋದಿಲ್ಲ, ನಾವೇ ಮೊಬೈಲ್ ಕೊಡಿಸ್ತಾ ಇರ್ತೇವೆ ಹೀಗೆ ಅಂತ. ಎಷ್ಟರ ಮಟ್ಟಿಗೆ ಆಮೇಲೆ ನಾವೇ ಅದನ್ನು ಸಮರ್ಥನೆ ಮಾಡ್ತೇವೆ. 10 ವರ್ಷಗಳ ಹಿಂದೆ ಜನ ಯಾರನ್ನೂ ಸಹ ಇಷ್ಟಾಗಿ ಬಳಸದೇ ಇದ್ರೂ ಸಹ ಬದುಕ್ತಾ ಇರಲಿಲ್ವ ಅಂತ ಒಂದು ಸಲನೂ ನಮಗೆ ನಾವು ಪ್ರಶ್ನೆ ಹಾಕ್ಕೊಳ್ಳೋದಿಲ್ಲ. ಮತ್ತು ಅದರ ಜೊತೆಗೆ ಅದನ್ನು ಉಪಯೋಗಿಸುವ ಕ್ರಮದಲ್ಲಿ ವ್ಯತ್ಯಾಸವಾಗಿ ನಾವೇ ಸಾಕಷ್ಟು ಅನಾಹುತವನ್ನು ತಂದುಕೊಳ್ತೇವೆ. ಇಷ್ಟೆಲ್ಲ ಹಿನ್ನೆಲೆಯಲ್ಲಿ ಅವತ್ತು 8ನೇ ಶತಮಾನದಲ್ಲಿ ಏನು ಹೇಳಿದ್ರೋ ಇದನ್ನು ವಿಷ ಇದು ಅಂತ ಇವತ್ತು ನಾವು ಪ್ರತ್ಯಕ್ಷ ನಾವು ಅನುಭವಿಸ್ತಾ ಇರ್ತೇವೆ. ಅದನ್ನು ಇಂದ್ರಿಯಗಳ ಮೂಲಕ ಮನಸ್ಸಿಗೆ ವಿಷ, ಅದು ಬಾಯಿಂದ ತಿಂದು ಮನಸ್ಸಿಗೆ ವಿಷ. ಇಷ್ಟು ಹಿನ್ನೆಲೆಯಲ್ಲಿ ವಿಷಯೇಶ್ವೇಷೈವ ಮೃತ್ಯೋಶ್ರುತಿ. ಅಷ್ಟೇ ಅಲ್ಲ, ಮತ್ತು ಮುಂದೆ ಹೇಳ್ತಾರೆ ಅವರು, ಈ ವಿಷಯಗಳಿದ್ದಾವಲ್ಲ ಇವು ಬರೇ ವಿಷಯಗಳಷ್ಟೇ ಅಲ್ಲಪ್ಪ, ಮರಣದ ಅಲ್ಲಿ ದಾರಿಗೆ ನಿನ್ನನ್ನು ಕರ್ಕೊಂಡು ಹೋಗಿಬಿಡ್ತವೆ ಅಂತ. ಮೃತ್ಯೋಶ್ರುತಿ ಅಂದರೆ ಮರಣದ ದಾರಿ ಅಂತ. ಯಮಪಟ್ಟಣಕ್ಕೆ ಕರೆದುಕೊಂಡು ಹೋಗುವ ದಾರಿಗಳು 5 ಯಾವ್ಯಾವ ಅಂದರೆ ಅತಿಯಾದಂಥ ಶಬ್ದ ಸ್ಪರ್ಶ ರೂಪರಸ ಗಂಧಗಳು ಅಂತ. ಹಿಂದೆ ಒಂದು ಶ್ಲೋಕ ಬಂದಿತ್ತು, ಏನು ಅಂದರೆ, ದುಂಬಿ ಸಂಪಿಗೆ ಹೂವಿನ ವಾಸನೆಗೆ ಮರುಳಾಗಿ ತಾನು ಸತ್ತಿತು. ಹೀಗೆ ಒಂದೊಂದೇ ಭಗವತ್ಪಾದರು ಇದೇ ವಿವೇಕ ಚೂಡಾಮಣಿಯಲ್ಲಿ ಹೇಳಿದ್ದಾರೆ. ಕೊನೆಗೆ ಒಂದು ಪ್ರಶ್ನೆ ಕೇಳ್ತಾರೆ, ಒಂದೊಂದು ಇಂದ್ರಿಯಗಳನ್ನು ತೃಪ್ತಿಪಡಿಸಲಿಕ್ಕೆ ಹೋದಂತಹ ಈ ಒಂದೊಂದು ಪ್ರಾಣಿಗಳು, ನಾಲಿಗೆಯನ್ನು ತೃಪ್ತಿಪಡಿಸಲಿಕ್ಕೆ ಹೋದಂತಹ ಮೀನು ಗಾಳಕ್ಕೆ ಸಿಲುಕಿಕೊಂಡು ಸತ್ತಿತು, ಮತ್ತು ಶಬ್ದವನ್ನು ಕೇಳಲಿಕ್ಕೆ ಹೊರಟಂತಹ ಜಿಂಕೆ ಬೇಡನ ಬಾಣಕ್ಕೆ ತುತ್ತಾಗಿ ಪ್ರಾಣವನ್ನು ಕಳ್ಕೊಳ್ತು, ಸ್ಪರ್ಶಕ್ಕೆ ಸುಖಕ್ಕೆ ತುತ್ತಾದಂತಹ ಗಂಡಾನೆ ಅದು ತನ್ನ ಪ್ರಾಣವನ್ನು ಕಳ್ಕೊಳ್ತು ಕೆಡ್ಡಕ್ಕೆ ಬಿಂದು. ಶಬ್ದ ಸ್ಪರ್ಶ ರೂಪ ಮತ್ತು ದೀಪವನ್ನು ನೋಡಿ ಇದು ಚಂದ ಇದೆ ಅಂತೇಳಿ ಅದನ್ನು ಆಸ್ವಾದನೆ ಮಾಡಲಿಕ್ಕೆ ಹೋದಂತಹ ದೀಪದ ಹುಳು ಅದು ಸತ್ತಿತು. ಕೊನೆಗೆ ಮೂಗನ್ನು ಅಂದರೆ ಈ ವಾಸನೆಗೆ ಮರಳಾಗೋದಂತಹ ದುಂಬಿ ಸಂಪಿಗೆ ಹೂವನ್ನು ಮೂಸಿ ಅದು ಸತ್ತಿತು. ಇಷ್ಟೆಲ್ಲ ಹೇಳಿ ಕೇಳ್ತಾರೆ, ಒಂದೊಂದು ಇಂದ್ರಿಯಗಳನ್ನು ತೃಪ್ತಿಪಡಿಸಲಿಕ್ಕೆ ಮುಂದಾದಂಥ ಈ 5 ಸಹ ಪ್ರಾಣ ಬಿಡ್ತವೆ. ಮನುಷ್ಯ, ನೀನು ಏಕಕಾಲದಲ್ಲಿ 5 ಇಂದ್ರಿಯವನ್ನು ತೃಪ್ತಿಪಡಿಸ್ಲಿಕ್ಕೆ ಹೋಗ್ತೀಯಲ್ಲಯ್ಯ, ನಿನ್ನ ಕಥೆ ಏನು ಅಂತ. ಶಬ್ದಾದಿಭಿ ಪಂಚಭಿರೇವ ಪಂಚತ್ವಮಾಪು ಸ್ವಗುಣೇನ ಬದ್ಧಾ ಕುರಂಗ ಮಾತಂಗ ಪತಂಗ ಮೀನ ಭೃಂಗಾನರ ಪಂಚಭಿರಂಚಿತ ಕಿಂ. ಹಿಂದೆ ನಾವು ನೋಡ್ಕೊಂಡು ಹೋಗಿದ್ದೇವೆ ಇದನ್ನು. ಹಾಗೆ ಈ ಇಂದ್ರಿಯಗಳು ಅವು ಬಯಸುವಂತಹ ಆ ವಿಷಯಗಳಿದ್ದಾವಲ್ಲ, ಅವು ವಿಷಯ ಅಲ್ಲ, ಅವು ವಿಷ. ಹಾಗಾಗಿ ಮೃತ್ಯೋಶ್ರುತಿ, ಮರಣದ ಕಡೆಗೆ ಕರೆದುಕೊಂಡು ಹೋಗುವಂತಹ ದಾರಿಗಳು ಈ 5 ನಮ್ಮನ್ನು ಕರೀತಾ ಇರ್ತವೆ ಅಂತ.
ಆದರೆ ಮನುಷ್ಯ ಗೊತ್ತಿಲ್ಲದೆ ಅವುಗಳನ್ನು ಅನುಭವಿಸ್ತಾ ಇರ್ತಾನೆ. ಹಾಗಾಗಿ ಇವುಗಳನ್ನು ತ್ಯಕ್ತ್ವಾ ಬಿಟ್ಟು ಬಿಡು. ಶಿಷ್ಯ ಪ್ರಶ್ನೆ ಕೇಳಿದ, ಈ 5 ಮಾತ್ರ ಅಂದರೆ ಇಂದ್ರಿಯಗಳಿಗೆ ಆಹಾರವಾದ ಶಬ್ದಸ್ಪರ್ಶ ರೂಪ ಗಂಧಗಳನ್ನು ಮಾತ್ರ ಬಿಟ್ಟರೆ ಸಾಕ, ಇನ್ನೇನು ಬಿಡಬೇಕಾ? ಗುರುಗಳು ಹೇಳ್ತಾರೆ, ಇನ್ನೂ ಬಿಡೋದು ಉಂಟಪ್ಪ. ಯಾವ್ಯಾವ್ದು ಬಿಡಬೇಕು? ಜಾತಿ, ನಾನು ಆ ಜಾತಿಯವನು ಈ ಜಾತಿಯವನು ಅಂತ. ವೇದಾಂತಕ್ಕೆ ಜಾತಿ ಇಲ್ಲ. ಯಾಕೆಂದರೆ ಆತ್ಮವಿಚಾರ, ಆತ್ಮ ಎನ್ನುವಂಥದ್ದು ಎಲ್ಲರಲ್ಲೂ ಒಂದೇ. ಭಗವತ್ಪಾದರೆ ಹೇಳ್ತಾರೆ, ಗಂಗೆಯ ನೀರಿನಲ್ಲಿ ಸೂರ್ಯನ ಪ್ರತಿಫಲನ ಬಿದ್ದರೆ ಆ ಪ್ರತಿಫಲನ ಶುದ್ಧವಾದ ಪ್ರತಿಫಲನ ಅಂತ ಕರೆಸ್ಕೊಳ್ಳಲ್ಲ. ಅದೇನೇ ಮೋರಿಯ ನೀರಲ್ಲಿ ಪ್ರತಿಫಲನ ಆದರೆ ಆ ಪ್ರತಿಬಿಂಬವೂ ಶುದ್ಧವಾದದ್ದಲ್ಲ, ಕೊಳಕೂ ಅಲ್ಲ. ಆಗತ್ತಾ? ಪ್ರತಿಬಿಂಬಕ್ಕೆ ತನ್ನ ಉಪಾಧಿಯಿಂದ ಆದಂಥ ವ್ಯತ್ಯಾಸ ಇಲ್ಲ. ಹಾಗಾಗಿ ಆತ್ಮನಿಗೆ ಜಾತಿ ಇಲ್ಲ. ಜಾತಿ ಅನ್ನೋದಕ್ಕೆ ಇವತ್ತಿನ ಜಾತಿ ಅಂತ ಅಷ್ಟೇ ಅರ್ಥ ಅಲ್ಲ, ಯಾವುದು ಹುಟ್ಟತ್ತೋ ಅದು ಜಾತಿ ಅಂತ ಅರ್ಥ. ಅವನಿಗೆ ಹುಟ್ಟೇ ಇಲ್ಲ, ಹಾಗಾಗಿ ಅವನಿಗೆ ಜಾತಿ ಎಲ್ಲಿ ಬಂತು? ಹುಟ್ಟುವುದು ದೇಹ, ಅದನ್ನಿಟ್ಕೊಂಡು ನಾವು ಇಷ್ಟೆಲ್ಲ ವಿಭಾಗ ಮಾಡ್ತಾ ಇರೋದು. ಅದೇ ತಪ್ಪು ಅಂತ ಹೇಳುತ್ತೆ ವೇದಾಂತ. ಹಾಗಾಗಿ ಜಾತಿ ಅಭಿಮಾನ ಬಿಡಬೇಕು, ನಾನು ಆ ಜಾತಿಯವನು ಈ ಜಾತಿಯವನು ಅಂತ. ಯಾಕೆಂದರೆ ಈ ಅಭಿಮಾನಗಳು ಎಷ್ಟೆಷ್ಟು ಹೆಚ್ಚಾಗ್ತವೋ ಅಷ್ಟಷ್ಟು ಸಮಾಜ ಏನಾಗುತ್ತೆ? ಛಿದ್ರ ವಿಚ್ಛಿದ್ರ ಆಗ್ತಾ ಹೋಗುತ್ತೆ. ನಾವೆಲ್ಲರೂ ಒಂದು ಅಂತ ಹೇಳುವಾಗ ದೇಹವನ್ನಿಟ್ಕೊಂಡು ಒಂದು ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ನಮ್ಮೆಲ್ಲರೂ ಸಮಾನವಾಗಿರುವಂಥ ಚೈತ್ಯವನ್ನೇನು ಇಟ್ಕೊಂಡೇ ನಾವೆಲ್ಲರೂ ಒಂದು ಅಂತ ಹೇಳೋದು ಅಲ್ವಾ? ಭಾವೈಕ್ಯ ಅಂತ ಹೇಳ್ತೇವಲ್ಲ, ಏನು ಹಾಗೇನೆ. ಅಷ್ಟು ಹಿನ್ನೆಲೆಯಲ್ಲಿ ಜಾತಿ ಅಭಿಮಾನವನ್ನು ಬಿಡು. ಮತ್ತು ಕುಲ, ನಾನು ಆ ಕುಲದವನು ಈ ಕುಲದವನು ಅನ್ನೋದನ್ನು ಬಿಡು. ಯಾಕೆಂದರೆ ನೀನು ಒಳ್ಳೆಯ ಕುಲದಲ್ಲಿ ಹುಟ್ಟಿಯೂ ಸಹ ಮಾಡಬಾರದನ್ನು ಮಾಡಿದರೆ ನಿನ್ನ ಕುಲ ನಿನಗೇನಯ್ಯ ಮಾಡ್ತವೆ? ಉದಾಹರಣೆಗೆ ರಾವಣನೇ, ಅವನ ತಂದೆಯು ತಪಸ್ವಿ, ವಿಶ್ವವಸುನ ಮಗ. ಆದರೆ ಇವನು ಮಾಡಬಾರ್ದೆಲ್ಲ ಮಾಡಿದ. ಕುಲಕ್ಕೇನು ಕಡಿಮೆ ಆಗಿತ್ತಾ? ಬೇಕಷ್ಟಿತ್ತು, ಆದರೆ ಆ ಕುಲ ಕೊಡಲಿಲ್ಲ. ಸತ್ಯಕಾಮ ಯಾರು ಅಂತಲೇ ಗೊತ್ತಿಲ್ಲ, ಆದರೆ ಅವನು ಹೋದದ್ದು ಅಲ್ಲಿಗೆ. ಹೀಗೆ ಈ ಕೇವಲ ಕುಲದಿಂದಲೂ ಏನೂ ಆಗೋದಿಲ್ಲ. ಜಾತಿ ಅಭಿಮಾನವನ್ನು ಬಿಡು, ಕುಲದ ಅಭಿಮಾನವನ್ನು ಬಿಡು. ಆಶ್ರಮ ಅಂದರೆ ನಾನು ಬ್ರಹ್ಮಚರ್ಯ ಆಶ್ರಮದಲ್ಲಿದ್ದೇನೆ, ಗೃಹಸ್ಥಾಶ್ರಮದಲ್ಲಿದ್ದೇನೆ, ಮತ್ತು ತುರಿ ಆಶ್ರಮದಲ್ಲಿದ್ದೇನೆ, ವಾನಪ್ರಸ್ಥಾಶ್ರಮದಲ್ಲಿ, ಈ ಆಶ್ರಮದ ಅಭಿಮಾನವನ್ನು ಸಹ ಬಿಡು. ಹಾಗಾಗಿ ಇವುಗಳಲ್ಲಿರುವಂಥ ಅಭಿಮಾನವನ್ನು ಬಿಡು. ಬಿಡೋದಷ್ಟೇ ಅಲ್ಲ, ಮುಂಚ ಅತಿ ದೂರಾತ್ ಕ್ರಿಯಾ, ಮತ್ತು ಕಾಮ್ಯಕರ್ಮಗಳನ್ನು ಇನ್ನೂ ದೂರದಿಂದಲೇ ಬಿಟ್ಬಿಡು. ಕಣ್ಣೆತ್ತು ನೋಡ್ಲಿಕ್ಕೆ ಹೋಗಬೇಡ. ಅಲ್ಲಿ ಬಿಡಬೇಕಾದ ಎಷ್ಟಾಯಿತು? ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನು ಬಿಡು, ಜಾತಿ ಮತ್ತು ಕುಲ ಮತ್ತು ನಿನ್ನ ಆಶ್ರಮದ ಅಭಿಮಾನಗಳನ್ನು ಬಿಡು. ಇದೆಲ್ಲ ಒಂದೊಂದು ಉಪಲಕ್ಷಣ. ತಾತ್ಪರ್ಯ ಇಷ್ಟೇ, ಯಾವುದ್ರ ಬಗ್ಗೂ ಸಹ ಅಭಿಮಾನ ಪಡಲಿಕ್ಕೆ ಹೋಗಬೇಡ. ಯಾಕೆ? ನೀ ಅಭಿಮಾನ ಅಂದ್ರೇನು? ನಮ್ಮನ್ನು ಹೊರಮುಖವಾಗಿ ಎಳೆಯುವಂಥ ಒಂದು ಪ್ರಕ್ರಿಯೆ. ನೀನು ಒಳಮುಖನಾಗಬೇಕು ಅಂತ ಮೊನ್ನೆನೇ ಹೇಳಿ ಆಗಿದೆ. ಹಾಗಾಗಿ ನೀನು ಎಷ್ಟೆಷ್ಟು ಈ ಅಭಿಮಾನ ಪಡ್ತಾ ಹೋಗ್ತೀಯೋ ಅಷ್ಟಷ್ಟು ಅನಾತ್ಮ ವಿಚಾರದಲ್ಲಿ ಸಿಲುಕಿಕೊಳ್ತೀಯ. ಮತ್ತು ದೂರಾತ್ ಕ್ರಿಯಾ ದೇಹಾದ ವಸತಿ, ಈ ದೇಹಾದಿಗಳಲ್ಲಿ ಅಭಿಮಾನ ಬಿಡು. ಯಾಕೆಂದರೆ ಇದು ಅಸತ್. ಸತ್ ಅಂದರೆ ಬ್ರಹ್ಮವಸ್ತು, ಅಸತ್ ಅಂದರೆ ಬ್ರಹ್ಮವಸ್ತು ಅಲ್ಲದೇ ಇರುವುದು, ಜಡ. ಇದು ಒಂದು ದಿವಸ ಬಿದ್ದು ಹೋಗುತ್ತೆ. ಇದು ತ್ಯಜ ಆತ್ಮಧಿಷಣಾಂ, ಈ ದೇಹವೇ ಆತ್ಮ ಎನ್ನುವಂಥ ಬುದ್ಧಿ ಏನಿತ್ತಲ್ಲ ಅದನ್ನು ಮೊದಲು ಬಿಡು. ಹಾಗಿದ್ರೆ ಇದನ್ನೆಲ್ಲ ಬಿಟ್ಟು ಏನು ಮಾಡಬೇಕು? ಇದನ್ನೆಲ್ಲ ಬಿಟ್ಟೆಲ್ಲ ಬಿಟ್ಟಿದ್ದ ತಪ್ಪಿಗೆ ಒಂದನ್ನು ಹಿಡಿ, ಆಗ ಬ್ಯಾಲೆನ್ಸ್ ಆಗ್ತದೆ. ಯಾವಾಗಲೂ ಅಷ್ಟೇ, ಒಂದಿಷ್ಟು ಬಿಡಬೇಕು. ಯಾಕೆ ಬಿಡಬೇಕು? ಇನ್ನೊಂದನ್ನು ಹಿಡಿಯೋದಕ್ಕೋಸ್ಕರ. ಏನು ಮಾಡಬೇಕು ಅಂದರೆ ಪ್ರಜ್ಞಾಂ ಕುರುಷ್ವಾತ್ಮನಿ. ಆತ್ಮನಿ ಅಂದರೆ ನಿನ್ನ ಆತ್ಮಸ್ವರೂಪವನ್ನು ಹುಡುಕಿ ಪಡೆದುಕೊಳ್ಳುವಂತಹ ಆ ಸಮಾಧಿಯನ್ನು ಹಿಡ್ಕೋ, ಅಲ್ಲಿಗೆ ಹೋಗು ನೀನು ಅಂತ. ಯಾಕೆ ಅಂತ ಕೇಳಿದರೆ ಮುಂದೆ ಹೇಳ್ತಾರೆ, ತ್ವಂ ದೃಷ್ಟಾಸಿ, ನೀನು ಎಲ್ಲವನ್ನೂ ನೋಡುವವನೇ ಅಷ್ಟೇ ಹೊರತೂ ಸಹ ನೋಡಲ್ಪಡುವವನಲ್ಲ. ಈ ವಿಚಾರವು ಮತ್ತೆ ಬಂದಿತ್ತು ಹಿಂದೆ. ಮತ್ತಷ್ಟೇ ಅಲ್ಲ, ನೀನು ಸದಾ ಶುದ್ಧ, ಅಮಲೋಸಿ, ಎವರ್ ಪ್ಯೂರ್ ನೀನು. ಮತ್ತೆ ನಿರ್ದ್ವಯ ಪರಬ್ರಹ್ಮಾಸಿ,
ನಿನ್ನಂತೆ ಇರುವಂತಹ ಇನ್ನೊಂದು ಇಲ್ಲದೆ ಇರುವಂತಹ ನೀನು ಅದ್ವಯ ಸ್ವರೂಪನಾದಂತಹ ಪರಮಾತ್ಮನೇ ಆಗಿದ್ದೀಯೆ. ಆದ್ದರಿಂದ ನೀನು ಈ ಶಬ್ದ ಸ್ಪರ್ಶ ರೂಪರಸಗಂಧಗಳ ಸೆಳೆತಕ್ಕೆ ಸಿಲುಕಿಕೊಳ್ಳಬೇಡ. ಜಾತಿ ಕುಲ ಆಶ್ರಮಗಳ ಅಭಿಮಾನಕ್ಕೆ ಸಿಲುಕಿಕೊಳ್ಳಬೇಡ. ಕಾಮ್ಯಕರ್ಮಗಳ ಬಂಧನಕ್ಕೆ ಸಿಲುಕಿಕೊಳ್ಳಬೇಡ. ಯಾಕೆಂದರೆ ನಿನ್ನ ಸ್ವರೂಪ ಇದು ಅಂತ. ಇಲ್ಲೊಂದು ಪ್ರಶ್ನೆ, ತಂದೆ ತಾಯಿ ಮಾಡಿಟ್ಟಂತಹ ಸಾಲವನ್ನು ಮಕ್ಕಳು ತೀರಿಸ್ಬೋದು, ತೀರಿಸದೇ ಇರಬಹುದು ಅಲ್ವಾ? ಆದರೆ ಆ ತಂದೆ ತಾಯಿಯೂ ಸಹ ಮಕ್ಕಳಿಗೆ ನೀನು ಶುದ್ಧ ಚೈತನ್ಯ ಸ್ವರೂಪನಾಗಿದ್ದೀಯೆ ಅಂತ ಹೇಳೋದಿಲ್ಲ. ಅವನು ಹೇಳಿಬಿಟ್ಟು ಸನ್ಯಾಸಿ ಹೋಗ್ಬಿಟ್ರೆ ಮತ್ತೆ ಅಂತ. ಆದರೆ ನಿನ್ನ ಸ್ವರೂಪವನ್ನು ನಾನು ತಿಳಿಸಿಕೊಡ್ತೇನೆ ಅಂತ ಹೇಳೋನೊಬ್ಬನಿದ್ದರೆ ಅವನು ಗುರು. ಆದ್ದರಿಂದಲೇ ಅವನು ಅತ್ಯಂತ ಎತ್ತರದ ಸ್ಥಾನದವನು. ಇದನ್ನೇ ಮನಸ್ಸಲ್ಲಿಟ್ಕೊಂಡು ಆ ಇಂಗ್ಲೆಂಡಿನ ಶಿಕ್ಷಕ ಹೇಳಿದ್ದು, ನಮ್ಮ ಶಾಲೆಗೆ ನೀವು ಬರುವ ಅವಶ್ಯಕತೆ ಇಲ್ಲ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಇಲ್ಲಿಗೆ ನಿಲ್ಲಿಸ್ಕೊಡೋಣ. ನಾಳೆ 6:15 ಸೇರಿದಾಗ ಮತ್ತೆ ಮುಂದಿನ ವಿಚಾರವನ್ನು ಮಾಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.